ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಕಾರ್ತೀಕ ಮಾಸದ ಶನಿವಾರದ ಮಹಾಶಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು ಮತ್ತು ಲವಣ ತೈಲಂ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ನೇತೃತ್ವದಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿ ಗ್ರಹಣದ ಶಾಂತಿ ಅನುಷ್ಠಾನವನ್ನ ಮತ್ತು ಚಂಡಿ ಹೋಮವನ್ನ ಬಹಳ ಶಾಸ್ತ್ರೋಕ್ತವಾಗಿ ಸಲ್ಲಿಸಲಾಯಿತು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದಿವ್ಯ ಸಾನ್ನಿಧ್ಯದಲ್ಲಿ. ಪ್ರಥಮವಾಗಿ ಶ್ರೀನಿವಾಸ್ ಶರ್ಮಾ ಅವರು ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಏನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಹಾಗಿದ್ರೆ ತೆರಳೋಣ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದಿವ್ಯ ಸಾನ್ನಿಧ್ಯಕ್ಕೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಇವತ್ತಿನ ದಿವಸ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ತಾಯಿ ಮೂಕಾಂಬಿಕಾ ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಬಹಳ ವಿಶೇಷವಾಗಿ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ವಿಶೇಷತೆ ಏನು, ಯಾವ ಕಾರಣಕ್ಕೋಸ್ಕರ ಬಂದಿದ್ದೇವೆ ಅಂದರೆ ಇವತ್ತಿರ್ತಕ್ಕಂಥ ಈ ಒಂದು ಚಂದ್ರಗ್ರಹಣದಿಂದ ಆಗ್ತಕ್ಕಂಥ ಅನಾಹುತಗಳಿಂದ ಎಲ್ಲದರಿಂದನೂ ಕೂಡ ದೂರ ಆಗಬೇಕು, ಲೋಕ ಕಲ್ಯಾಣವಾಗಬೇಕು. ಲೋಕದಲ್ಲಿರ್ತಕ್ಕಂಥವ್ರು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು, ಯಾವುದೇ ರೀತಿ ತೊಂದರೆ ತಾಪತ್ರಗಳು ಆಗಬಾರ್ದು ಅಂತೇಳಿ ತಾಯಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಚಂಡಿಕಾ ಹವನವನ್ನು ಮಾಡಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಬಂದಿರತಕ್ಕಂಥದ್ದಿದೆ. ಇವತ್ತಿನ ದಿವಸ ಮೂಕಾಂಬಿಕಾ ಈ ಒಂದು ಶ್ರೀ ಕ್ಷೇತ್ರ ಪರಮ ಪ್ರಸಿದ್ಧಿ ಕ್ಷೇತ್ರದಲ್ಲಿ ಮೂಕಾಂಬಿಕಾ ದೇವಿಯ ಆಸ್ಥಾನದಲ್ಲಿ ಸನ್ನಿಧಾನದಲ್ಲಿ ತಾಯಿಯ ಮಡಿಲಿನಲ್ಲಿ ದುರ್ಗಾದೇವಿಯ ಅನುಷ್ಠಾನವನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ದುರ್ಗಾ ಹವನವನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ದುರ್ಗಾ ಹವನವನ್ನು ಏನಕ್ಕೋಸ್ಕರ ಮಾಡ್ತಾ ಇರೋದು, ನಮ್ಮ ಮಹರ್ಷಿವಾಣಿ ವೀಕ್ಷಕರು ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ಈ ಒಂದು ಪರಮ ಪ್ರಸಿದ್ಧಿ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದಿದೆ. ನೋಡಿ, ಈ ಒಂದು ಕ್ಷೇತ್ರದ ಮಹಿಮೆಯ ವಿಚಾರಕ್ಕೆ ಬಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂದರೆ ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾಪಾರ್ವತಿ ಇವರು 3 ಜನರು ಕೂಡ ತ್ರಿಶಕ್ತಿಗಳು ಕೂಡ ಲಿಂಗದ ಸ್ವರೂಪದಲ್ಲಿ ಇರ್ತಕ್ಕಂಥದ್ದಿದೆ. ಏಕೈಕವಾಗಿ ಲಿಂಗದ ಸ್ವರೂಪದಲ್ಲಿ ತಾಯಿ ಮೂಕಾಂಬಿಕಾ ಎಂಬತಕ್ಕಂಥ ಹೆಸರಲ್ಲಿ ತಾಯಿ ಎಲ್ಲ ಬರ್ತಕ್ಕಂಥ ಭಕ್ತರನ್ನು ಕೂಡ ಹರಿಸ್ತಾ ಇರತಕ್ಕಂಥದ್ದಿದೆ. ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಸಪ್ತ ಮೋಕ್ಷ ಸ್ಥಳಗಳಲ್ಲಿ ಇದೂ ಒಂದು ಸ್ಥಳ, ಇದೂ ಒಂದು ಸಾನ್ನಿಧ್ಯ ಅಂತಲೇ ಹೇಳ್ಬೋದು. ಈ ಒಂದು ಸಾನ್ನಿಧ್ಯಕ್ಕೆ ಬಂದು ಯಾರು ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಮೋಕ್ಷ ಇದೆ ಎಂಬತಕ್ಕಂಥ ಪ್ರತೀತಿ ಇಲ್ಲಿರ್ತಕ್ಕಂಥದ್ದಿದೆ. ಮತ್ತು ಬಹಳ ವಿಶೇಷವಾಗಿ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ಈ ಒಂದು ಕೊಲ್ಲೂರು ಮೂಕಾಂಬಿಕಾ ಇರ್ತಕ್ಕಂಥದ್ದು ಕೂಡ ಪರಶುರಾಮ ಕ್ಷೇತ್ರದಲ್ಲಿ ಕೂಡ ಒಂದು ಕ್ಷೇತ್ರವಾಗಿರ್ತಕ್ಕಂಥದ್ದು ಕೊಲ್ಲೂರು ಮೂಕಾಂಬಿಕಾ. ಇಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಬಹಳ ಬೃಹದಾಕಾರವಾಗಿ ದೊಡ್ಡ ಮಟ್ಟದಲ್ಲಿ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಈ ಒಂದು ಬೆಟ್ಟಗಳೆಲ್ಲ ಯಾವುದು, ಕೊಡಚಾದ್ರಿ ಬೆಟ್ಟದ ಆ ಒಂದು ಮಡಿಲಿನಲ್ಲಿ ನಮ್ಮ ಇವತ್ತಿನ ದಿವಸ ಮೂಕಾಂಬಿಕಾ ಕ್ಷೇತ್ರ ಇರತಕ್ಕಂಥದ್ದು. ಈ ಒಂದು ಪ್ರಕೃತಿಯ ಈ ಒಂದು ಮಧ್ಯದಲ್ಲಿ ಇವತ್ತಿನ ದಿವಸ ದುರ್ಗಾ ಹವನವನ್ನು ಮಾಡ್ತಾ, ಪ್ರಕೃತಿ ದೇವಿಯನ್ನು ಆರಾಧನೆಯನ್ನು ಮಾಡ್ತಾ, ತಾಯಿ ಮೂಕಾಂಬಿಕಾ ದೇವಿಯನ್ನು ಆರಾಧನೆಯನ್ನು ಮಾಡ್ತಾ ಇಲ್ಲಿ ಚಂಡಿ ಯಾಗವನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ಚಂಡಿಕಾ ಹವನವನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ಸೌಪರ್ಣಿಕಾ ನದಿ ತೀರದಲ್ಲಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ, ಸೌಪರ್ಣಿಕಾ ನದಿಯನ್ನು ಕೂಡ ನಾವು ನಿಮಗೆ ಇವತ್ತಿನ ದಿವಸ ತೋರಿಸ್ತಕ್ಕಂಥ ಕೆಲಸ ಇದೆ. ಯಾಕೆ ಅಂದರೆ ಇವತ್ತಿನ ದಿವಸ ಗ್ರಹಣ ಪ್ರಾರಂಭ ಆದಾಗಿಂದ ಹಿಡಿದು ಅಂತ್ಯದವರೆಗೂ ನಿಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ನಾನು ಮತ್ತು ನನ್ನ ತಂದೆಯವರು, ನಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಮತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಇವತ್ತಿನ ದಿವಸ ಈ ಒಂದು ಗ್ರಹಣದ ಸಮಯದಲ್ಲಿ ಸೌಪರ್ಣಿಕಾ ನದಿ ತೀರದಲ್ಲಿ ಕೂತು ಜಪ ತಪ ಅನುಷ್ಠಾನಗಳನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಅದೆಲ್ಲವೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರ್ತಕ್ಕಂಥ ಕೆಲಸ. ನೀವೆಲ್ಲರೂ ಕೂಡ ನೆಮ್ಮದಿಯಿಂದ ಇರಬೇಕು, ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು ಎಂಬತಕ್ಕಂಥ ಈ ಒಂದು ಸಂಕಲ್ಪದಿಂದ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಬಂದಿರತಕ್ಕಂಥದ್ದಿದೆ. ನಿಜಕ್ಕೂ ನಮ್ಮ ಪೂರ್ವ ಜನ್ಮದ ಪುಣ್ಯವೇ ಸರಿ, ಮೂಕಾಂಬಿಕಾ ಕ್ಷೇತ್ರದಲ್ಲಿ ತಾಯಿಯ ಸನ್ನಿಧಾನದಲ್ಲಿ ಚಂಡಿಕಾ ಹವನವನ್ನು ಮಾಡ್ತಾ ಇರತಕ್ಕಂಥದ್ದು. ಒಂದು ರೀತಿ ಹೇಳಬೇಕು ಅಂದರೆ ಇವತ್ತಿನ ದಿವಸ ನೀವೆಲ್ಲರೂ ಕೂಡ ಬಹಳ ಅದೃಷ್ಟವಂತರಿದ್ದೀರಿ. ಯಾವ ವಿಚಾರಕ್ಕೋಸ್ಕರ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಅದೃಷ್ಟವಂತರೇ. ಯಾಕೆ ಅಂದರೆ ಈ ಒಂದು ಚಂಡಿಗಾ ಹವನವನ್ನು ಮತ್ತು ಮೂಕಾಂಬಿಕೆಯ ದೇವಿಯ ಕ್ಷೇತ್ರವನ್ನು ಇಲ್ಲಿ ತಾವೆಲ್ಲರೂ ಕೂಡ ಮತ್ತೊಂದು ದರ್ಶನ ಮಾಡ್ತಾ ಇದ್ದೀರಿ. ಗೋಪುರ ದರ್ಶನವನ್ನು ನೋಡಿ ಒಂದಷ್ಟು ಸಮಯದಲ್ಲಿ ಏನಾಗುತ್ತೆ ಅಂದರೆ, ಒಂದು ವೇಳೆ ದೇವಸ್ಥಾನ ಏನಾದರೂ ಕ್ಲೋಸ್ ಆಗಿದೆ, ಇಲ್ಲಾಂದರೆ ತಾವು ಅಲ್ಲಿಂದನೇ ದರ್ಶನವನ್ನು ಮಾಡಬೇಕು. ಭಗವಂತನ ದೇವಿಯ ಗೋಪುರ ದರ್ಶನವನ್ನು ಮಾಡಿದ್ರೆ ದೇವಿಯನ್ನೇ ದರ್ಶನ ಮಾಡಿದಷ್ಟು ಫಲಾಫಲಗಳನ್ನು ನಾವು ಸಿದ್ಧಪಡಿಸ್ಕೊಳ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ ಗೋಪುರ ದರ್ಶನವನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ.
ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಇವತ್ತಿನ ದಿವಸ ಈ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ನೀವೆಲ್ಲರೂ ಕೂಡ ನೀವು ಕೂತ ಜಾಗಕ್ಕೆ ಈ ಒಂದು ದೃಶ್ಯಗಳನ್ನು ತಲುಪಿಸ್ತಾ ಇರ್ತಕ್ಕಂಥದ್ದಿದೆ. ನಿಜಕ್ಕೂ ನೀವೆಲ್ಲರೂ ಕೂಡ ಅದೃಷ್ಟವಂತರೇ ಅಂತ ಹೇಳ್ಬೋದು. ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತಕ್ಕಂಥ ಸಮಯದಲ್ಲಿ ನಾವು ಕೂಡ ಒಂದಷ್ಟು ಅದೃಷ್ಟವನ್ನು ಪಡೆದುಕೊಳ್ಳೋಣ, ಒಂದಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳೋಣ ಅಂತಲೇ ಈ ಒಂದು ಮೂಕಾಂಬಿಕಾ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದಿದೆ. ಇಲ್ಲಿರ್ತಕ್ಕಂಥ ತಾಯಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರಲಿ. ಈ ಒಂದು ಗ್ರಹಣದಿಂದ ಆಗ್ತಾ ಇರತಕ್ಕಂಥ ಈ ಒಂದು ಕೆಲವೊಂದಷ್ಟು ಅಭಾವಗಳೆಲ್ಲವನ್ನೂ ಕೂಡ ತಪ್ಪಿಸಬೇಕು, ನೀವೆಲ್ಲರೂ ಕೂಡ ಒಳ್ಳೆಯದಾಗಬೇಕು ಅಂತ ಹೇಳಿ ಈ ಒಂದು ಯಾಗವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಬೆಳಗಾಯ್ತು ಏಳು ತಾಯಿ ಮೂಕಾಂಬಿಕೆ ರವಿ ಬಂದ ರಥವನೇರಿ. ಬೆಳಗಾಯ್ತು ಏಳು ತಾಯಿ ಮೂಕಾಂಬಿಕೆ ರವಿ ಬಂದ ರಥವನೇರಿ. ಹೊಂಗಿರಣ ತೋರಣ ಗುಡಿದ್ವಾರ ಸೇರಿದೆ, ಬೆಳಕ ಸಿಂಚನ ಅಂಗಣವ ಬೆಳಗಿದೆ. ನಿನ್ನ ಸ್ತೋತ್ರ ಪಠಿಸಿ ಹಕ್ಕಿ ಉಳಿದಿದೆ. ಬೆಳಗಾಯ್ತು 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 ಏಳು ತಾಯಿ ಮೂಕಾಂಬಿಕೆ ರವಿ ಬಂದ ರಥವನೇರಿ. ಚಂದ್ರಗ್ರಹಣದ ಸಮಯದಲ್ಲಿ ಯಾವ ರೀತಿಯಾದಂತಹ ಅನುಷ್ಠಾನವನ್ನು ಸಲ್ಲಿಸಲಾಯಿತು ಮತ್ತು ಚಂಡಿ ಹೋಮವನ್ನು ಹೇಗೆ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು ಅನ್ನೋದನ್ನ ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಚಂಡಿಕಾ ಹೋಮದ ಸಂಕಲ್ಪವನ್ನು ಕೈಗೊಂಡ್ರು ಗಣಪತಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸೋದ್ರೊಂದಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುಜ್ಜರು. ಈ ಕಾರ್ಯಕ್ರಮ ಹೇಗೆ ನಡೀತು ನೋಡೋಣ. ಗಣಾನಾಂತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತುವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋ ತಪಸ್ಸೇದ ಸಾಧನಂ. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತ್ಯಾತ್ಮಿಕ ಮಹಾಶಕ್ತಿಯುತವಾಗಿರ್ತಕ್ಕಂಥ ಕ್ಷೇತ್ರ. ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ಅಂತಲೂ ಮಾತೃಸ್ವರೂಪಿಣಿ ಅಂತಲೂ ಬೇಡಿದ ವರಗಳನ್ನು ಶೀಘ್ರವಾಗಿ ಕಲ್ಪಿಸ್ತಕ್ಕಂಥ ಕಲಿಯುಗದ ಪ್ರತ್ಯಕ್ಷ ದೈವತೆ ಅಂತ ಹೇಳಿದ್ರೆ ಅದರಲ್ಲೂ ದೇವಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ದೈವತಾರಾಧನೆ. ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ಅಂತಲೇ ಹೆಸರಾಗಿರ್ತಕ್ಕಂಥದ್ದು. ಎರಡು ರಾಜ್ಯಗಳಿಗೂ ವಿಶೇಷವಾಗಿರ್ತಕ್ಕಂಥ ಆಕರ್ಷಿತವಾಗಿ ತಾಯಿ ಹಸನ್ಮುಖಿಯಾಗಿ ಎಲ್ಲರನ್ನೂ ಹರಿಸಿ ಆಶೀರ್ವದಿಸ್ತಿರ್ತಕ್ಕಂಥ ಕಾಯಕ ಈ ಒಂದು ಕ್ಷೇತ್ರ. ಈ ಕ್ಷೇತ್ರದ ಬಗ್ಗೆ ನಾನು ಇಷ್ಟು ಹೇಳಿದ್ದೇನೆ ಅಂದರೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಈ ಕ್ಷೇತ್ರದಲ್ಲಿ ನಡೆಸುವಂತಹ ಚಂಡಿ ಹವನ ನವಚಂಡಿಕ ವಿಶೇಷವಾಗಿರ್ತಕ್ಕಂಥ ಮನೋಕಾಮನೆಗಳ ಸಿದ್ಧಿಗಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತ್ಯಾತ್ಮಿಕ ಮೂರು ಶಕ್ತಿ ದೇವತೆಗಳು ನೆಲೆ ನಿಂತಹ ಸಾನ್ನಿಧ್ಯ ಈ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಲೋಕ ಕಲ್ಯಾಣಾರ್ಥವಾಗಿ ಮುಂಬರ್ತಕ್ಕಂತಹ ದಿನಗಳಲ್ಲಿ ಜಗತ್ತಿನಲ್ಲಿ ಎದುರಾಗ್ತಕ್ಕಂತಹ ಯಾವುದೇ ಅವಘಡಗಳಿದ್ರೂ ಆ ಅವಘಡಗಳನ್ನು ತನ್ನ ಮುಷ್ಟಿಯಲ್ಲಿಡಿದು ಮುಂದಾಗತಕ್ಕಂತಹ ಪ್ರತಿಯೊಂದು ಕಾಲಕ್ಕೂ ಸಹಿತ ಆಶೀರ್ವದಿಸಿ ಒಳ್ಳೆಯದನ್ನು ಮಾಡಮ್ಮ ಅಂತ ಹೇಳಿ ಭಗವತಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಲಿಕ್ಕಾಗಿ ಬಂದಿರತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರ ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿ ಮಾಡುತ್ತೆ. ಆದರೆ ಭಕ್ತಿ ಪ್ರಧಾನವಾಗಿರಬೇಕು. ತಾಯಿ ಬಳಿ ಬಂದಾಗ ಆಡಂಬರ ಬೇಡ, ಅಲಂಕಾರ ಬೇಡ, ಅಥವಾ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳು ತಾಯಿಗೆ ಬೇಡ. ತಾಯಿಗೆ ಸಮರ್ಪಣೆ ಮಾಡಬೇಕಾದ್ದು ಶ್ರದ್ಧೆ, ಭಕ್ತಿ. ಭಕ್ತಿಯಿಂದ ಭಗವತಿಯನ್ನು ದರ್ಶನ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಶ್ರೀ ಕ್ಷೇತ್ರ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ. ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ನಮ್ಮೊಳಗಿರ್ತಕ್ಕಂಥ ಅಂಧಕಾರವನ್ನು, ಅಸುರತ್ವವನ್ನು, ರಾಕ್ಷಸತ್ವವನ್ನು ಎಲ್ಲವನ್ನು ದೂರ ಮಾಡಿ ಶಾಂತಿ ಸಮಾಧಾನವನ್ನು ದಯಪಾಲಿಸ್ತಕ್ಕಂಥ ದೇವಿ. ಜೊತೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಸಹಿತ ವಿದ್ಯೆಯನ್ನು ಪ್ರಕಾಶಮಾನವಾಗಿ ಕೊಡ್ತಕ್ಕಂಥ ತಾಯಿ. ಆರ್ಥಿಕ ಸಂಕಷ್ಟಗಳಲ್ಲಿ ಒದ್ದಾಡ್ತಿರ್ತಕ್ಕಂಥವ್ರಿಗೆ ನಿಮ್ಮ ಸಂಕಷ್ಟಗಳಿಗೆ ಸೂಕ್ತ ಪರಿಹಾರವನ್ನು ಕೊಡ್ತಕ್ಕಂಥ ತಾಯಿ. ಧೈರ್ಯ ಸ್ಥೈರ್ಯವನ್ನು ಹಾಕುವ ಹೆಜ್ಜೆಯಲ್ಲಿ ಮುನ್ನಡೆಯುವಂಥ ಪ್ರತಿಯೊಂದು ಹೆಜ್ಜೆಗೂ ಧೈರ್ಯವನ್ನು ತುಂಬುವಂಥ ತಾಯಿ. ಧೈರ್ಯ, ಸ್ಥೈರ್ಯ ಮತ್ತು ವಿದ್ಯೆ ಬೇಕು, ಲಕ್ಷ್ಮಿ ಬೇಕು, ಜೊತೆಗೆ ಧೈರ್ಯ ಬೇಕು. ಈ ಮೂರನ್ನು ಕರಡಿಸುವಂಥ ಕ್ಷೇತ್ರ ಕೊಲ್ಲೂರು ಶ್ರೀ ಮೂಕಾಂಬಿಕಾ. ಈ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಅಂದರೆ ಚಂದ್ರಗ್ರಹಣ ನಿಮಿತ್ತ ಈ ಬಾರಿ ಒಂದೇ ಮಾಸದಲ್ಲಿ ಬರ್ತಕ್ಕಂಥ 2 ಗ್ರಹಣಗಳಾಗಿದೆ. ಒಂದೇ ಮಾಸದಲ್ಲಿ ಬರ್ತಕ್ಕಂಥ 2 ಗ್ರಹಣಗಳು ಅದು ವಿಶ್ವದಲ್ಲೇ ಸಾಕಷ್ಟು ಸಮಸ್ಯೆಗಳು ಹೊತ್ತು ಬರುವಂಥ ಸಾಂದ್ರತೆಗಳು ಸಾಕಷ್ಟು ಅಂತ ಗ್ರಂಥಗಳು, ಪುರಾಣಗಳು ಸಾರಿ ಹೇಳುತ್ತೆ.
ಅಂತಹದ್ರಲ್ಲಿ ಎಲ್ಲವೂ ಗೊತ್ತಿರತಕ್ಕಂತಹ ತಾಯಿ, ಸೃಷ್ಟಿ ಸ್ಥಿತಿ ಲಯ ಹರಿಹರ ಬ್ರಹ್ಮಾದಿಗಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಷ್ಟೇ ಅಲ್ಲ, ಸಾಕ್ಷಾತ್ ಶಂಕರರು ಪ್ರತಿಷ್ಠಾಪನಾ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸುಂದರವಾದಂಥ ನಯನ ಮನೋಹರವಾಗಿರ್ತಕ್ಕಂಥ ಸ್ವರ್ಣ ರೇಖಾಂಕಿತವಾಗಿರ್ತಕ್ಕಂಥ ಸ್ವರ್ಣಲಿಂಗ, ಜೊತೆಗೆ ಆ ಸ್ವರ್ಣಮೂರ್ತಿ ಬಂಗಾರದ ಮೂರ್ತಿಯನ್ನು ದರ್ಶನ ಮಾಡಿ ಚಂಡಿಕಾ ಹವನಕ್ಕೆ ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯದಲ್ಲಿ ಗಣಪಂಡಿತರ ಸಾನ್ನಿಧ್ಯದಲ್ಲಿ ಏನೇ ಆದರೂ ವೇದ ವಿಜ್ಞಾನ ವಿಶೇಷವಾಗಿರ್ತಕ್ಕಂಥದ್ದು, ಅದರಲ್ಲೂ ಬ್ರಾಹ್ಮಣೋತ್ತಮರ ಈ ವಿಶೇಷವಾಗಿರ್ತಕ್ಕಂತಹ ಚಂಡಿಕಾ ಹವನದ ಈ ಕಾಯಕದಲ್ಲಿ ಸಾಕಷ್ಟು ಜನ ಇಲ್ಲಿರ್ತಕ್ಕಂತಹ ದೇವಾಲಯದ ಆಡಳಿತ ಮಂಡಳಿ, ವ್ಯವಸ್ಥಾಪನಾ ಸಮಿತಿ ಮತ್ತು ಧರ್ಮದರ್ಶಿ ಕಮಿಟಿ ಪ್ರತಿಯೊಬ್ಬರು ಸಹಿತ ಎಲ್ಲರ ಸಹಕಾರದೊಂದಿಗೆ ಘನ ಸರ್ಕಾರದ ಸಹಕಾರದೊಂದಿಗೆ ನಡೀತಿರ್ತಕ್ಕಂತಹ ಲೋಕ ಕಲ್ಯಾಣಾರ್ಥವಾದಂತಹ ಇವತ್ತಿನ ಕಾಯಕ. ಅಷ್ಟೇ ಅಲ್ಲದಿರ ನನ್ನ ಆತ್ಮೀಯರಾದಂತಹ ಲಕ್ಷ್ಮೀ ಪ್ರಸಾದರವರು ಹಾಗೂ ಈ ದೇವಾಲಯದ ಈ ವ್ಯವಸ್ಥಿತವಾಗಿರ್ತಕ್ಕಂತಹ ಇಲ್ಲಿನ ಆಡಳಿತ ಮಂಡಳಿ ಇರತಕ್ಕಂಥವರು ಹಾಗೂ ದೇವಾಲಯದ ಅರ್ಚಕರಿಂದ ಎಲ್ಲರ ಸಮ್ಮುಖದಲ್ಲಿ ಇವತ್ತಿನ ದಿವಸ ಬಹಳ ಅದ್ಧೂರಿಯುತವಾದಂತಹ ಕಾಯಕ ನಡೀತಾ ಇದೆ. ಈ ಕಾಯಕ ಚಂಡಿಕಾ ಹವನದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆ. ಈ ಕ್ಷೇತ್ರಕ್ಕೆ ಸಾಕಷ್ಟು ಜನ ಭಕ್ತರು ಬರ್ತಾರೆ, ಅವರ ಮನೋಕಾಮನೆಗಳ ಸಿದ್ಧಿಗಾಗಿ ಸಾಕಷ್ಟು ಚಂಡಿಕಾ ಹವನಗಳು ನಡೀತಾ ಇರುತ್ತೆ. ನೋಡಿ, ಆ ಮೂಲೆಯಿಂದ ಈ ಮೂಲೆಯವರೆಗೂ ನಿರಂತರವಾದಂಥ ಹವನಗಳು ನಡೀತಾನೇ ಇರುತ್ತೆ. ವರ್ಷದ 365 ದಿವಸ ದಿನದ 24 ಗಂಟೆ ಪ್ರಧಾನವಾದ ಸೇವೆ, ನಿರಂತರವಾದಂಥ ಜ್ಯೋತಿಯ ಆರಾಧನೆ ನಡೆಯುವಂಥ ಕ್ಷೇತ್ರ ಕೊಲ್ಲೂರು ಶ್ರೀ ಮೂಕಾಂಬಿಕಾ ಕ್ಷೇತ್ರ. ಈ ತಾಯಿಯ ಸಾನ್ನಿಧ್ಯದಲ್ಲಿ ಇವತ್ತು ಚಂಡಿಕಾ ಹವನವನ್ನು ಮಾಡೋಣ. ಎಲ್ಲರೂ ಕೈ ಜೋಡಿಸಿ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆ ತಾಯಿನ ಪ್ರಾರ್ಥನೆ ಮಾಡಿ, ಕಣ್ಕೊಟ್ಟ ದೇವರು ಅಂತ ಹೇಳ್ತಾರೆ, ನಿಮ್ಮ ಅತ್ತೆ ಮಾವನ್ನ ಪ್ರಾರ್ಥನೆ ಮಾಡಿ. ಎಲ್ಲರ ಸಮ್ಮುಖದಲ್ಲಿ ನಿಮ್ಮ ಕುಟುಂಬ ಪರಿವಾರ ಚೆನ್ನಾಗಿರಲಿ ಅಂತ ಹೇಳಿ ಎಲ್ಲರ ಸಮ್ಮುಖದಲ್ಲಿ ಇವತ್ತಿನ ದಿವಸ ನಡೀತಿರ್ತಕ್ಕಂತಹ ಈ ಚಂಡಿಕಾ ಹವನದ ಪ್ರಥಮದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಗಣಾರಾಧನೆ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಚಂಡಿಕಾ ಹವನದಲ್ಲಿ ಇವತ್ತಿನ ದಿವಸ ನಮ್ಮ ನವೀನವರು ಹಾಗೂ ಸುಬ್ರಹ್ಮಣ್ಯ ಭಟ್ರವರು ಇಬ್ಬರೂ ಸಹಿತ ಅವರ ಸಮ್ಮುಖದಲ್ಲಿ ವಿಶೇಷವಾಗಿ ಶ್ರದ್ಧೆ, ಭಕ್ತಿ, ಭಗವಂತನ ಸೇವೆ ಇದೆಲ್ಲವೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಭಗವತ್ ಸೇವೆ ಮಾಡಬೇಕಾದ್ರೆ ಬ್ರಾಹ್ಮಣೋತ್ತಮರು ಶ್ರದ್ಧಾಭಕ್ತಿ ಜೊತೆಗೆ ಅವರಲ್ಲಿರ್ತಕ್ಕಂಥ ಒಳ್ಳೆ ಮನಸ್ಸಿನಿಂದ ವೇದಮಾತೆ ತಾಯಿ ಗಾಯತ್ರಿ ಉಪಾಸನೆಯನ್ನು ಮಾಡೋದರಲ್ಲಿ ಸಾಕಷ್ಟು ವಿಶೇಷತೆ ಇರುತ್ತೆ. ಸೃಷ್ಟಿ ಸ್ಥಿತಿ ಲಯ ಹರಿಹರ ಬ್ರಹ್ಮಾದಿಗಳ ಸಂಪೂರ್ಣ ಕೃಪೆ, ಲಕ್ಷ್ಮೀ ಸರಸ್ವತಿ ಮತ್ತು ವಿಶೇಷವಾದಂತಹ ದುರ್ಗೆ ಆ ತಾಯಿಯ ಅನುಗ್ರಹ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. Ave ಗ್ರಹಗಳಿಗೆ ಆಧಿಪತ್ಯವಿರತಕ್ಕಂತಹ ಕ್ಷೇತ್ರ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳು ಪ್ರಸ್ತುತ ಇರತಕ್ಕಂತಹ ಚಂದ್ರಗ್ರಹಣ ಹುಣ್ಣಿಮೆಯ ಕಾಲದ ಈ ಶುಭ ಮುಹೂರ್ತ, ಇಲ್ಲಿ ನಡೆಯತಕ್ಕಂತಹ ಚಂಡಿಕಾ ಹವನದ ಸಂಪೂರ್ಣ ಫಲ 27 ನಕ್ಷತ್ರ 12 ರಾಶಿಗಳಲ್ಲಿ ಪ್ರತಿಯೊಬ್ಬರಿಗೂ ಸಿಗಲಿ ಅಂತೇಳಿ ಎಲ್ಲರಿಗೂ ಒಳಿತಾಗಲಿ. ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು, ಈ ಸುಂದರವಾದಂಥ ಪ್ರಕೃತಿ ಸದಾಕಾಲ ಎಲ್ಲರೂ ಶಾಂತಿ ಸಮಾಧಾನದಲ್ಲಿರಲಿ ಅಂತ ನಾನು ದೇವಿಯನ್ನು ಪ್ರಾರ್ಥನೆ ಮಾಡ್ತೀನಿ. ತಾವು ಸಹಿತ ಅದೇ ಪ್ರಕಾರ ನೀವು ಮನೆಯಲ್ಲಿ ಕೂತಂಥ ಸ್ಥಳದಲ್ಲಿ ಚಂಡಿಕಾ ಹವನದ ದರ್ಶನ ಮಾಡ್ತಿದ್ದೀರಿ. ನಿಮ್ಮ ಗೋತ್ರ, ಹೆಸರು, ನಕ್ಷತ್ರ, ನಿಮ್ಮ ಹಿರಿಯರು, ನಿಮ್ಮ ಕುಲದೇವತೆ, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇಷ್ಟೊತ್ತು ನಡೆದಂತಹ
ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಸಂಕಲ್ಪವನ್ನು ತಾವೆಲ್ಲರೂ ಗಮನಿಸಿದ್ರಿ. ಈ ಸಂಕಲ್ಪವನ್ನು ಆಲಿಸಿದರೂ ಜನ್ಮದಾರಭ್ಯ ಇರತಕ್ಕಂತಹ ಕರ್ಮಫಲ ದೂರ ಅಂತ ಹೇಳ್ತಾರೆ. ಯಾಕೆಂದರೆ ಈ ಒಂದು ಸಂಕಲ್ಪದಲ್ಲಿ ಬರ್ತಕ್ಕಂಥದ್ದು ಮಾನವರಾದ ಮೇಲೆ ಸಾಕಷ್ಟು ತಪ್ಪು ಒಪ್ಪುಗಳಿದೆ, ಸಾಕಷ್ಟು ಮಾಡಬಾರ್ದಂತಹದ್ದು ಮಾಡಿಬಿಟ್ಟಿರ್ತೀವಿ. ಮನುಷ್ಯನಿಗೆ ಸುಂದರವಾದಂಥ ಈ ಬದುಕು ಎಷ್ಟೋ ಜನ್ಮಗಳು ದಾಟಿದ್ರೆ ಒಂದು ಜನ್ಮ ಇದು ಮಾನವ ಜನ್ಮ. ಈ ಮಾನವ ಜನ್ಮದಲ್ಲಿ ಬಂದೊದಗುವಂಥ ಯಾವುದೇ ಒಂದು ಸಮಸ್ಯೆಗಳಿಗಾದರೂ ಒಂದು ಪರಿಹಾರ ಬೇಕು. ಆ ಪರಿಹಾರವನ್ನು ತಾಯಿಯ ಕ್ಷೇತ್ರದಲ್ಲಿ ಶ್ರದ್ಧಾಭಕ್ತಿಯಾಗಿ ಅಮ್ಮ ಮಾಡಿರ್ತಕ್ಕಂಥ ಸಮಸ್ಯೆಗಳು, ಕಷ್ಟಗಳು ಅಥವಾ ನನ್ನಿಂದ ಆಗಿರ್ತಕ್ಕಂಥ ತಪ್ಪುಗಳು ಅದೆಲ್ಲವೂ ದೂರ ಮಾಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿನ್ನ ಕೃಪಾಶೀರ್ವಾದದಿಂದ ಎಲ್ಲರೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸುಖವನ್ನು ಉಂಟು ಮಾಡಮ್ಮ ಅಂಥೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂತಹ ಈ ಒಂದು ವಿಧಿ ಎಲ್ಲರಿಗೂ ಒಳ್ಳೆಯದಾಗಲಿ. ಸಂಕಲ್ಪ ಆಗಿದೆ, ಸಂಕಲ್ಪದ ಜೊತೆಗೆ ಗಣಪತಿಯ ಪ್ರಾರ್ಥನೆಯೂ ನಡೀತಾ ಇದೆ. ಚಂದ್ರಗ್ರಹಣದ ಸಮಯದಲ್ಲಿ ಗ್ರಹಣದ ದೋಷ ನಿವಾರಣೆಗಾಗಿ ಹೇಗೆ ವಿಶೇಷವಾದಂತಹ ಅನುಷ್ಠಾನವನ್ನು ಸಲ್ಲಿಸಲಾಯಿತು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದಿವ್ಯ ಕ್ಷೇತ್ರದಲ್ಲಿ ಅನ್ನೋದನ್ನ ಈಗ ನೋಡೋಣ. ಇಷ್ಟು ಹೊತ್ತಿನವರೆಗೂ ಕೂಡ ತಾವೆಲ್ಲರೂ ಕೂಡ ತದೇಕ ಚಿತ್ತದಿಂದ ಇಲ್ಲಿ ನಡೆದಿರ್ತಕ್ಕಂಥ ಸಂಕಲ್ಪಗಳನ್ನು ತಾವೆಲ್ಲರೂ ಕೂಡ ದರ್ಶನ ಮಾಡಿರ್ತಕ್ಕಂಥದ್ದಿತ್ತು, ಶ್ರವಣಿಸಿರ್ತಕ್ಕಂಥದ್ದು ಇತ್ತು. ಈ ಒಂದು ಸಂಕಲ್ಪವನ್ನು ನಿಮ್ಮೆಲ್ಲರಿಗೂ ಕೂಡ ಕೇಳಿಸಿರೋದು ಏನಕ್ಕೆ ಅಂದರೆ, ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರತಕ್ಕಂಥ ಈ ಒಂದು ಚಂಡಿಕಾಯಾಗ ಪ್ರತಿಯೊಬ್ಬರು ಕೂಡ ನೀವು ವಾಸ್ತುಗೃಹದಲ್ಲೇ ಕೂತು ಈ ಒಂದು ಚಂಡಿಕಾಯಾಗವನ್ನು ದರ್ಶನ ಮಾಡ್ತಾ ಇರತಕ್ಕಂಥದ್ದು, ಆ ಒಂದು ಜಾಗದಲ್ಲೇ ಕೂತು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಆ ಒಂದು ಸಂಕಲ್ಪವನ್ನು ಶ್ರವಣಿಸ್ತಾನೆ ತಾವು ಕೂಡ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ತಕ್ಕಂಥದ್ದು, ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರತಕ್ಕಂಥ ಈ ಒಂದು ಮಹಾ ಕಾರ್ಯವನ್ನು ಇದರಲ್ಲಿ ನಾನು, ನನ್ನ ತಂದೆಯವರು, ನನ್ನ ಕುಟುಂಬದಲ್ಲಿರ್ತಕ್ಕಂಥ ನನ್ನ ತಾಯಿಯವರು ಮತ್ತು ಇಲ್ಲಿರ್ತಕ್ಕಂಥ ಗಣಪಂಡಿತರು, ಪೃಥ್ವಿಜರು, ಸಾಕಷ್ಟು ಜನ ಬಂಧು ಮಿತ್ರರ ಜೊತೆ ಈ ಒಂದು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ತಾಯಿ ಕೊಲ್ಲೂರು ಮೂಕಾಂಬಿಕೆ ಆಗಲೇ ನಾನು ಹೇಳಿದೆ, ಈ ಒಂದು ಕ್ಷೇತ್ರ ಬಹಳ ಪುರಾಣ ಪ್ರಸಿದ್ಧಿ ಕ್ಷೇತ್ರವಾಗಿರ್ತಕ್ಕಂಥದ್ದು. ಈ ಒಂದು ಭಗವತಿಯ ಸಾನ್ನಿಧ್ಯದಲ್ಲಿ ಈ ಒಂದು ಪೂರ್ಣ ಫಲವನ್ನು ಕುಲದೇವರನ್ನ, ಇಷ್ಟದೇವರನ್ನ, ಗ್ರಾಮದೇವರನ್ನ, ನಿಮ್ಮ ಮನೆ ದೇವರನ್ನ, ಜೊತೆಗೆ ತಾಯಿ ಕ್ಷೇತ್ರ ಪಾಲಕೆಯಾದಂಥ ಈ ಕ್ಷೇತ್ರದಲ್ಲಿ ಅಧಿದೇವತೆಯಾಗಿರ್ತಕ್ಕಂಥ ಕ್ಷೇತ್ರದ ತಾಯಿ ಮೂಕಾಂಬಿಕೆಯನ್ನು ಪ್ರಾರ್ಥನೆ ಮಾಡಿ ಈ ಪೂರ್ಣ ಫಲವನ್ನು ಅಮ್ಮನವರಿಗೆ ಈ ಭೂಮಿ ಮೇಲೆ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಭಗವತಿ ಅಮ್ಮನವರ ಅಲಂಕಾರಕ್ಕಾಗಿ ಈ ಮಂಗಳೂರಿಂದ ಮಲ್ಲಿಗೆ ಸಹಿತ ಬಂದಿದೆ. ಎಷ್ಟೇ ಆದರೂ ಈ ಸೃಷ್ಟಿ ಸ್ಥಿತಿ ಲಯ, ಈ ಸೃಷ್ಟಿಯಲ್ಲಿ ಬಿಡ್ತಕ್ಕಂಥ ಪ್ರತಿಯೊಂದು ಫಲಪುಷ್ಪಗಳು ದೇವಿಗೆ ಸಮರ್ಪಣೆ ಆಗಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಈ ಮಲ್ಲಿಗೆ ಪುಷ್ಪ ಸಹಿತ ಮೊದಲು ಮಂಗಳೂರು ಮಲ್ಲಿಗೆ ಅಂದರೆ ಅದು ಬಹಳ ವಿಶೇಷ. ಅದರಲ್ಲೂ ಈ ಬಾಳೆ ನಾರಿನಲ್ಲಿ ಕಟ್ಟಿರ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷ. ಇದೆಲ್ಲವೂ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತು ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಿರ್ತಕ್ಕಂತಹ ಶ್ರೀ ಕ್ಷೇತ್ರದ ತಾಯಿ ಮೂಕಾಂಬಿಕೆಗೆ ಸೇರ್ತಕ್ಕಂಥದ್ದು. ಇವತ್ತಿನ ಈ ಒಂದು ಚಂಡಿಕಾ ಹವನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿಸ್ಬೇಕು ಎಂಬತಕ್ಕಂಥ ಸಂಕಲ್ಪ ನಮ್ಮದು.
ಲೋಕ ಕಲ್ಯಾಣಾರ್ಥವಾಗಿ ಆಗಬೇಕು ಎಂಬತಕ್ಕಂಥ ಸಂಕಲ್ಪ ನಮ್ಮದಿದೆ. ಆ ಸಂಕಲ್ಪ ಮಾತ್ರ ನಮ್ಮದು. ಆದರೆ ಮಾಡ್ತಕ್ಕಂಥ ಕರ್ತೃ ಮಾಡ್ತಕ್ಕಂಥ ಸಂಕಲ್ಪಕ್ಕೆ ಮಾಡಿಸ್ತಕ್ಕಂಥವ್ರು ಬೇಕಲ್ಲ. ಅದಕ್ಕಾಗಿ ಕೊಲ್ಲೂರು ಶ್ರೀ ಕ್ಷೇತ್ರ ಮೂಕಾಂಬಿಕೆಯ ಸಾನ್ನಿಧ್ಯದಲ್ಲಿ ನಿರಂತರವಾಗಿ ಈ ಒಂದು ಆಧ್ಯಾತ್ಮಿಕತೆ ಧಾರ್ಮಿಕತೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂತಹ ನಮ್ಮ ಸುಬ್ರಹ್ಮಣ್ಯ ಭಟ್ರಿಗೆ ನಾವು ಇವತ್ತಿನ ಈ ಒಂದು ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು, ಯಾಕೆಂದರೆ ಹೋಮ ನಡಿಬೇಕಾದ್ರೆ ಆ ಹೋಮದ ವಿಶೇಷವಾಗಿರ್ತಕ್ಕಂಥ ಕಾಯಕಲ್ಪಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ದೇವಿನ ಪ್ರಸನ್ನತೆ ಮಾಡಿ ದೇವಿನ ತೃಪ್ತಿಪಡಿಸಬೇಕು. ಆಗ ಈ ಸೇವೆ ಸಾರ್ಥಕತೆ ಸೇವೆ ಆಗುತ್ತೆ. ಹಾಗಾಗಿ ಈ ತಾಯಿಯ ಸಾನ್ನಿಧ್ಯದಲ್ಲಿ ಇವತ್ತು ನಾವು ಮಾಡುವ ಸಂಕಲ್ಪಕ್ಕೆ ಜವಾಬ್ದಾರಿಯನ್ನು ನಮ್ಮ ಸುಬ್ರಹ್ಮಣ್ಯ ಭಟ್ರವರಿಗೆ ನಾವು ಕೊಡ್ತಾ ಇದ್ದೀವಿ. ಇಲ್ಲಿಂದ ಆಚೆ ಈ ಕಾಯಕವನ್ನು ಅವರು ಮುಂದುವರಿಸ್ತಾ ಮುಂದೆ ನಡೀತಾರೆ. ಅಂಬಾ ಆಚಾರ್ಯಸ್ತಥಾ ಸ್ವರ್ಗೇ ಶುಕ್ರಾದೀನಾಂ ಬೃಹಸ್ಪತಿ. ತಾಯಿಯ ಸಾನ್ನಿಧ್ಯದಲ್ಲಿ ಚಂಡಿಕಾವನ ನಡೆಸಬೇಕು, ಚಂಡಿಕಾ ದುರ್ಗಾ ಪರಮೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಸೇವೆ ಮಾಡಬೇಕು ಅಂತ ರಾಜ್ಯದ ಹೊರ ರಾಜ್ಯದ ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಬರ್ತಾರೆ. ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಸಾಕಷ್ಟು ಹೋಮದ ಕುಂಡಗಳಿದೆ. ಈ ಕೊನೆಯಿಂದ ಆ ಕೊನೆಯವರೆಗೂ ನಡೀತಿರ್ತಕ್ಕಂತಹ ಯಜ್ಞ ಮಂಟಪಗಳು ಸಾಕಷ್ಟು ಇದೆ. ಎಲ್ಲ ಕಡೆಯಲ್ಲೂ ಇವತ್ತು ಸಹಿತ ಸಾಕಷ್ಟು ಕಾಯಕ ನಡೀತಾ ಇದೆ. ಹಾಗೆ ಅವರವರ ಶಕ್ತಿಯಾನುಸಾರ ಭಕ್ತಿಯಾನುಸಾರ ಅವರ ಶ್ರದ್ಧಾಭಕ್ತಿಯಾಗಿ ಅವರ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ನಡೀತಕ್ಕಂಥ ಚಂಡಿಕಾ ಹವನವನ್ನು ವಿಶೇಷವಾದಂಥ ರೀತಿಯಲ್ಲೇ ದರ್ಶನ ಮಾಡ್ತಾರೆ. ಜೊತೆಗೆ ಆ ಭಗವಂತನ ಸೇವೆ ಭಗವತಿಯ ಸೇವೆಯನ್ನು ನಿಷ್ಠೆಯಿಂದ ನಡೆಸ್ತಾರೆ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯ ಉಪಾಸನೆ. ವಾಸ್ತುಗೃಹದಲ್ಲಿ ಸಮಸ್ಯೆ ನೂರಿರಲಿ, ಮಕ್ಕಳಲ್ಲಿ ಬರ್ತಕ್ಕಂಥ ಅವಿದ್ಯಾವಂತತನ ಅಥವಾ ಮಕ್ಕಳಿಗೆ ಉಂಟಾಗ್ತಕ್ಕಂಥ ದೋಷಗಳು ಯಾವುದೇ ಇರಲಿ, ಅದೆಲ್ಲವೂ ದೂರ ಆಗಬೇಕಾದ್ರೆ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ಮಕ್ಕಳಿಗೆ ಒಳ್ಳೆ ಜ್ಞಾನ ಬೇಕು, ಸಂಸ್ಕಾರ ಬೇಕು, ಸಂಸ್ಕೃತಿ ಬೇಕು, ವಿಶೇಷವಾಗಿರ್ತಕ್ಕಂತಹ ಗುಣ ಇರಬೇಕು. ಆ ಗುಣ ಇವೆಲ್ಲವನ್ನು ಸಹಿತ ದಯಪಾಲಿಸ್ತಕ್ಕಂಥವಳು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ. ಆ ಮಹಾಸರಸ್ವತಿ ಮಹಾಕಾಳಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವೇ ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ. ತಾವೀಗ ನೋಡ್ತಾ ಇದ್ದೀರಿ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ನಡೀತಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಶ್ರದ್ಧಾಭಕ್ತಿಯಾಗಿ ನಡೆಸುವಂತಹ ಕಾಯಕವನ್ನು ಈಗಾಗಲೇ ಪೂರ್ಣಾವತಿ ಜೊತೆಗೆ ಒಂದಷ್ಟು ಕಡೆ ಜಪಾನುಷ್ಠಾನ, ಒಂದಷ್ಟು ಕಡೆ ಸುಮಂಗಲಿ ಅನುಷ್ಠಾನ, ಅಂದರೆ ಸುಮಂಗಲಿಯರ ಸಹಿತ ಅನುಷ್ಠಾನ ಮಾಡುವಂಥ ಕಾಯಕ ಈ ಮೂರು ಶಕ್ತಿ ದೇವತೆಗಳಿಗೆ ಹೋಮ ಅಂದರೆ ಈ ದೇವಿಗೆ ನಡೀತಕ್ಕಂತಹ ಕೊಲ್ಲೂರು ಶ್ರೀ ಕ್ಷೇತ್ರ ಮೂಕಾಂಬಿಕೆಯ ಸಾನ್ನಿಧ್ಯದಲ್ಲಿ ತಾಯಿಗೆ ನಡೀತಕ್ಕಂಥ ಮೂರು ಹವನಗಳು ಅಂದರೆ ಚಂಡಿಕಾ ಹವನದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮೂರು ಶಕ್ತಿ ದೇವತೆಗಳ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ತಾಯಿಗೆ ಸಮರ್ಪಣೆ ಮಾಡಲಿಕ್ಕಾಗಿ ಮೂರು ವರ್ಣದ ಈ ಸೀರೆಗಳನ್ನು ದೇವಿಗೆ ಸಮರ್ಪಿಸ್ತಾ ಇದ್ದೀವಿ. ಈ ವಿಶೇಷವಾಗಿರ್ತಕ್ಕಂಥದ್ದು ಜೊತೆಗೆ ಈ ಹವನವನ್ನು ದರ್ಶನ ಮಾಡತಕ್ಕಂಥದ್ದು ಚಂಡಿಕಾ ಮಂತ್ರಗಳನ್ನು, ಯಾಕೆಂದರೆ ದೇವಿ ಪುರಾಣದಲ್ಲಿ ಬರ್ತಕ್ಕಂಥ ದೇವಿಯನ್ನು ಹೊಗಳಿ ಕೊಂಡಾಡ್ತಕ್ಕಂಥದ್ದು, ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು. ಅಮ್ಮನವರಿಗೆ ಗುಡಾನ್ನ ಪ್ರೀತ್ಯೈ ನಮಃ. ಗುಡಾನ್ನ ಅಂದರೆ ಅದು ಪೊಂಗಲ್, ಅಂದರೆ ಸಿಹಿ ಪೊಂಗಲ್. ಆ ಬೆಲ್ಲದನ್ನು ಅದು ತಾಯಿಗೆ ಬಹಳ ಪ್ರೀತಿಯಂತೆ. ಜಗತ್ತನ್ನೇ ಸಂರಕ್ಷಣೆ ಮಾಡತಕ್ಕಂತಹ ತಾಯಿಗೆ ಇದೆಲ್ಲವನ್ನು ಸಹಿತ ಸಮರ್ಪಣೆ ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಪೂರ್ಣಾಹುತಿ ಕಾಲದಲ್ಲಿ ಈ ಒಂದು ವಸ್ತ್ರಗಳನ್ನು ಸಹಿತ ದೇವಿಗೆ ಸಮರ್ಪಿಸಬೇಕು. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದಿವ್ಯ ಕ್ಷೇತ್ರದಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದಗುರುಜಿ ಅವರು ವಿಶೇಷವಾದಂತಹ ಚಂಡಿಕಾ ಹೋಮವನ್ನು ಸಲ್ಲಿಸಿದ್ರು. ಜೊತೆಗೆ ಗ್ರಹಣದ ಅನುಷ್ಠಾನವನ್ನು ಸಲ್ಲಿಸೋದ್ರ ಮುಖಾಂತರ ಯಾವ ರೀತಿ ದೋಷಗಳಿಂದ ಮುಕ್ತರಾಗಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರು. ಚಂಡಿಕಾ ಹೋಮ ಹೇಗಿತ್ತು ನೋಡ್ತಿದ್ವಿ, ಮತ್ತೆ ಮುಂದುವರಿಸೋಣ. ಚಂಡಿಕಾ ಹವನದಲ್ಲಿ ವಿಶೇಷವಾಗಿ ಅಷ್ಟದಿಕ್ಪಾಲಕರಿಗೆ
ಬಲಿಪ್ರದಾನ ಸಹಿತ ಇರುತ್ತೆ. ಅಂದರೆ ಕೂಷ್ಮಾಂಡ ಬಲಿ ಕೊಡ್ತಕ್ಕಂಥದ್ದು. ಕೂಷ್ಮಾಂಡವನ್ನು ಕೊಟ್ಟು ಅದರ ಮೇಲುಗಡೆ ವಿಶೇಷವಾದಂತಹ ದೀಪಾರಾಧನೆ ಮಾಡಿ ಬಲಿಪ್ರದಾನ ಕೊಡ್ತಕ್ಕಂಥದ್ದು. ಅಂದರೆ ದೇವಿಯ ಉಪಾಸನೆಯಾಗುವಾಗ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯ ಆ ವಿಶೇಷವಾಗಿರ್ತಕ್ಕಂಥ ಅಧ್ಯಾಯ ರೂಪವಾಗಿ ವೇದ ಮಂತ್ರಗಳ ಉಚ್ಚಾರಣೆಯಿಂದ ದೇವಿಯನ್ನು ಪ್ರಸನ್ನತೆ ಮಾಡಿ ಅಮ್ಮನವರಿಗೆ ಹವಿಸ್ಸನ್ನು ಕೊಡುವಾಗ ಸಾಷ್ಟಾಂಗ ನಮಸ್ಕಾರಗಳನ್ನು ಸಹಿತ ಮಾಡ್ತಿರಬೇಕು. ಅಂದರೆ ದೇವಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಅದಾದ ನಂತರ ದೇವಿಯ ಈ ಮಹಾಪೂರ್ಣಾವತಿಯು ಮುನ್ನ ಅಷ್ಟದಿಕ್ಪಾಲಕರಿಗೆ ಬಲಿಪ್ರಧಾನವಾಗಿ ಕೂಷ್ಮಾಂಡ ಬಲಿಯನ್ನು ಕೊಟ್ಟು ಅದಾದ ನಂತರ ಇನ್ನು ಮಹಾಪೂರ್ಣಾವತಿಯ ಕಾಲ ಸನ್ನಿಹಿತವಾಗ್ತದೆ. ದೇವಾಲಯದಲ್ಲಿ ನಡೆದಿರ್ತಕ್ಕಂಥ ಈ ಚಂಡಿಕಾ ಹವನ ದರ್ಶನ ಮಾತ್ರದಿಂದಲೇ ಜನ್ಮದಾರ್ಭಿರ್ತಕ್ಕಂಥ ಕರ್ಮಫಲಗಳು ದೂರವಾಗತಕ್ಕಂಥ ಈ ಸುಂದರ ಕ್ಷಣ, ಅದರಲ್ಲೂ ಈ ಒಂದು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಗ್ರಹಣ ಕಾಲ. ಗ್ರಹಣ ಇನ್ನೇನು ಆಗೋಯ್ಗೊಂದರೆ ಸಮೀಪಿಸುತ್ತೆ. ಆದರೆ ಅದಕ್ಕೂ ಮುನ್ನ ಪೂರ್ಣಾಹುತಿ ಆಗಬೇಕಾಗಿದೆ. ಆ ಪೂರ್ಣಾಹುತಿಗೆ ವಿಶೇಷವಾಗಿರ್ತಕ್ಕಂಥ ಮಂಗಳ ದ್ರವ್ಯಗಳನ್ನು ದೇವಿಗೆ ಸಮರ್ಪಣೆ ಮಾಡಬೇಕಾಗಿದೆ. ಎಲ್ಲವನ್ನೂ ಸಹಿತ ದರ್ಶನ ಮಾಡೋಣ, ಭಗವತಿಯನ್ನು ಪ್ರಾರ್ಥನೆ ಮಾಡೋಣ. ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇ. ದೇವಾಲಯದಲ್ಲಿ ಚಂಡಿಕಾ ಹವನ ಬಹಳ ವಿಶೇಷವಾಗಿ ನಡೆದಿದೆ, ಶಾಸ್ತ್ರಬದ್ಧವಾಗಿ ನಡೆದಿದೆ, ಆಗಮ ಶಾಸ್ತ್ರ ಪ್ರಕಾರ ನಡೆದಿರತಕ್ಕಂಥ ಶಾಸ್ತ್ರಬದ್ಧವಾದಂತಹ ಈ ಚಂಡಿಕಾ ಹವನದಲ್ಲಿ ಅಮ್ಮನವರಿಗೆ ಮಂಗಳ ದ್ರವ್ಯಗಳನ್ನು, ಅರಿಶಿನ, ಕುಂಕುಮ, ಹೂವುಗಳನ್ನು ಎಲ್ಲವನ್ನೂ ಸಹಿತ ಸಮರ್ಪಣೆ ಮಾಡುವ ಕಾಲ. ನಾವಿಲ್ಲಿ ಚಂಡಿಕಾ ಹವನವನ್ನು ನಡೆಸ್ತಿದ್ದೀವಿ. ಈ ಹವನ ಕಾರ್ಯಕ್ರಮದಲ್ಲಿ ದೇವಿ ಇಲ್ಲಿ ಪ್ರಸನ್ನಳಾಗಿದ್ದಾಳೆ. ಯಜ್ಞೇಶ್ವರನ ಸಮ್ಮುಖದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆ ಇಲ್ಲಿಗೆ ಬಂದಿದ್ದಾಳೆ. ಇದೇ ಶುಭ ಮುಹೂರ್ತದಲ್ಲಿ ಗರ್ಭಗುಡಿಯಿಂದ ದೇವಿ ಸದಾಕಾಲ ಈ ಒಂದು ಗರ್ಭಾಂಗಣದ ಸುತ್ತಮುತ್ತ ಇರತಕ್ಕಂಥ ಅಷ್ಟದಿಕ್ಪಾಲಕರಿಗೆ ಬಲಿಪ್ರದಾನ ಆಗ್ತಿರ್ತಕ್ಕಂಥ ಕಾಲ. ತಾವು ಸಹಿತ ಈಗ ಆ ಕಡೆ ವೀಕ್ಷಣೆ ಮಾಡಬಹುದು. ವಿಶೇಷವಾಗಿರ್ತಕ್ಕಂಥ ಬಲಿಪ್ರದಾನವನ್ನು ದೇವಾಲಯದ ಪರಾಂಗಣದಲ್ಲಿ ಅಲ್ಲೂ ಬಲಿಪ್ರದಾನ ನಡೀತಾ ಇದೆ. ಈ ಒಂದು ಸಾನ್ನಿಧ್ಯದಲ್ಲೂ ಬಲಿಪ್ರದಾನ ಆಗ್ತಾ ಇದೆ. ಅಂದರೆ ಏಕಕಾಲದಲ್ಲಿ ತಾಯಿ ವಿರಾಜಮಾನಲಾಗಿ ಕೂತು ಎಲ್ಲರನ್ನೂ ಹರಿಸ್ತಿದ್ದಾಳೆ, ಆಶೀರ್ವದಿಸ್ತಾಳೆ. ಬಲಿಪ್ರದಾನದ ದರ್ಶನವನ್ನು ತಾವು ಮಾಡಬಹುದು. ದೇವಿಯ ಸಾನ್ನಿಧ್ಯದಲ್ಲಿ ಅಮ್ಮನವರಿಗೆ ನಡೀತಿರ್ತಕ್ಕಂತಹ ಈ ಒಂದು ಚಂಡಿಕಾ ಹವನದಲ್ಲಿ ಇತ್ತ ಅಮ್ಮನವರೂ ಸಹಿತ ಕುಂಕುಮಾರ್ಚನೆ ಆಗ್ತದೆ. ಗರ್ಭಗುಡಿಯಿಂದ ಅಮ್ಮನವರು ವಿರಾಜಮಾನಲಾಗಿ ದೇವಿ ಪ್ರಸನ್ನಲಾಗಿ ಹೊರಗಡೆ ಬಂದಿದ್ದಾಳೆ. ಇದೊಂದು ಸೌಭಾಗ್ಯವೇ ಸರಿ. ಇವತ್ತು ನಡೀತಿರ್ತಕ್ಕಂಥ ಈ ಚಂಡಿಕಾ ಹವನ ನಿಜಕ್ಕೂ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂತಹದ್ದು. ನೋಡಿ, ಇಲ್ಲಿ ಮಹಾಪೂರ್ಣಾವತಿಯ ಕಾಲ ಗರ್ಭಗುಡಿಯಿಂದ ದೇವಿ ಸಹಿತ ಹೊರಗಡೆ ಬಂದಿದ್ದಾಳೆ. ಪ್ರದಕ್ಷಿಣಾಕಾರವಾಗಿ ದೇವಾಲಯದ ಪ್ರದಕ್ಷಿಣೆ ನಡೀತಾ ಇದೆ. ಜೊತೆಗೆ ಅದೇ ಶುಭ ಮುಹೂರ್ತದಲ್ಲಿ ದೇವಿಗೆ ಇಲ್ಲಿ ಕುಂಕುಮಾರ್ಚನೆ ನಡೀತಾ ಇದೆ. ಕುಂಕುಮಾರ್ಚನೆ ನಡೆಯುವ ಕಾಲ, ಗರ್ಭಗುಡಿಯಿಂದ ದೇವಿ ಹೊರಗಡೆ ಬರುವ ಕಾಲ, ಮಹಾಪೂರ್ಣಾವತಿಯ ವಿಶೇಷವಾಗಿರ್ತಕ್ಕಂಥ ಪರ್ವಕಾಲ. ಈ ವಿಶೇಷವಾಗಿರ್ತಕ್ಕಂಥ ದರ್ಶನ ಮಾಡ್ತಕ್ಕಂಥದ್ದೇ ಮಹಾ ಸೌಭಾಗ್ಯ. ಸುಕೃತಂ ಮಮ ಸುಕೃತಕಂ ಸುಕೃತಂ ಮ ದೇವೇಷು ದೇವೇಷು ಮ ಸುಕೃತಕಂ ಸುಕೃತಂ ಮ ದೇವೇಷು ಸುಕೃತಮಿತಿ ಸುಕೃತಂ ಮ ದೇವೇಷು ದೇವೇಷು ಮಮ ದೇವೇಷು ಬ್ರೂತಾತ್ ಬ್ರೂತಾತ್ ದೇವೇಷು ಮಮ ದೇವೇಷು ಬ್ರೂತಾತ್ ದೇವೇಷು ಬ್ರೂತಾತ್ ಬ್ರೂತಾತ್ ಶಿವಮೋಹಿನಿ ಕರಿರಿಪುವಾಹಿನಿ ಶುಭಕರಿ ಮೂಕಾಂಬಿ ಹರಿರಿಪುದಾಹಿನಿ ಹಿತಮಿತ ಭಾಷಿಣಿ ವಂದಿತೆ ಜಗದಂಬಿ ಪರಶಿವಮೋಹಿನಿ ಕರಿರಿಪುವಾಹಿನಿ ಶುಭಕರಿ ಮೂಕಾಂಬಿ ಹರಿರಿಪುದಾಹಿನಿ ಹಿತಮಿತ ಭಾಷಿಣಿ ವಂದಿತೆ ಜಗದಂಬಿ ಗೌರೇನ್ಮಮಾಯ ಸಲಿಲಾಕ್ಷತ್ವದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದಿ ಅಷ್ಟಾಪದೀ ನೌಪದೀಂ ಬಹುಶೇಂ ಸಹಸ್ರಾಕ್ಷರಾಂ ರಮೇ ವ್ಯೋಮನ್. ಮಹಾಪೂರ್ಣಾವತಿಯ ಕಾಲ. ನಿಜಕ್ಕೂ ಇತಿಹಾಸದಲ್ಲಿ ಇಲ್ಲಿ ಸಾಕಷ್ಟು ಚಂಡಿ ಹೋಮಗಳು ನಡೆದಿದೆ. ಚಂಡಿ ಹೋಮದ ಪೂರ್ಣಾವಧಿ ಸನ್ನಿವೇಶದಲ್ಲಿ ಗರ್ಭಗುಡಿಯಿಂದ ತಾಯಿ ಹೊರ ಬಂದಿದ್ದಾಳೆ ಇಲ್ವೋ ಗೊತ್ತಿಲ್ಲ. ಆದರೆ ಇವತ್ತಿನ ಈ ಶುಭ ಮುಹೂರ್ತದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಮಹತ್ ಕಾರ್ಯ, ಗರ್ಭಗುಡಿಯಿಂದ ತಾಯಿ ಹೊರಗಡೆ ಬಂದಿದ್ದಾಳೆ, ಉತ್ಸವದಲ್ಲಿದ್ದಾಳೆ. ಇದೇ ಶುಭ ಮಹೋತ್ಸವದಲ್ಲಿ ಅಮ್ಮನವರಿಗೆ ಮಂಗಳ ದ್ರವ್ಯಗಳನ್ನು, ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಪೂರ್ಣಾವಧಿಯ ಮುಖಾಂತರ ಕೊಡುವಂಥ ಈ ಸೌಭಾಗ್ಯ ನಮ್ಮದಾಗಿದೆ. ಬಹುಶಃ ಇದನ್ನೆಲ್ಲ ನೋಡ್ತಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಒಂದು ಸೌಭಾಗ್ಯವೇ ಸರಿ. ಇದೊಂದು ಅದ್ಭುತವಾದಂಥ ಕ್ಷಣ. ದರ್ಶನ ಮಾಡಿ.
ಪರಶಿವಮೋಹಿನಿ ಕರಿರಿಪುವಾಹಿನಿ ಶುಭಕರಿ ಮೂಕಾಂಬೆ ಹರಿರಿಪುದಾಹಿನಿ ಹಿತಮಿತ ಭಾಷಿಣಿ ವಂದಿತೆ ಜಗದಂಬೆ मोहिनी श्रुति तति घोषिणी वरकरि मूकांबे रतिपति पोषिणी यति कृति तोषिणी वंदिते जगदंबे सुरनर मोहिनी श्रुति तति घोषिणी वरकरि मूकांबे रतिपति पोषिणी यति कृति तोषिणी वंदिते जगदंबे महिषिनी शूधिनी अहित विभेदिनी कोल्लूरिन माते नारदनु तिरते नारि धृताकृते जय जय मूकांबे महिषिनी शूधिनी अहित विभेदिनी कोल्लूरिन माते नारदनु तिरते नारि धृताकृते जय जय मूकांबे शंख चक्र खड्ग हस्ते शांभविनी जननी अन्नपूर्णे प्रेम सदने शंकरिनी करुणी शिवमोहिनी करिरिपुवाहिनी शुभकरि मूकांबे हरिरिपुदाहिनी हितमित भाषिणि वंदिते जगदंबे निवारिणि भसित विभूषिणि गिरिसुते मूकांबे अगणित रूपिणि असुर संहारिणि वंदिते जगदंबे दुरित निवारिणि भसित विभूषिणि गिरिसुते मूकांबे ಚಂಡಿಕಾ ಹೋಮವನ್ನ ಹೇಗೆ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು ಅನ್ನೋದನ್ನ ನೋಡ್ತಾ ಇದ್ವಿ. ಈಗ ನಾವು ನೋಡುವಂಥದ್ದು ಪೂರ್ಣಾಹುತಿಯನ್ನ ಹೇಗೆ ನೆರವೇರಿಸಲಾಯಿತು ಅನ್ನೋದನ್ನ. ಬನ್ನಿ ಹಾಗಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮಹಾಪೂರ್ಣಾಹುತಿಯ ದರ್ಶನ ಮಾಡತಕ್ಕಂಥ ಆ ಶುಭಗಳಿಗೆಯಲ್ಲಿ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂಥ ತಾಯಿ ಮೂಕಾಂಬಿಕೆ ಸಹಿತ ಗರ್ಭಗುಡಿಯಿಂದ ಹೊರಗಡೆ ಬಂದು ಭಕ್ತರಿಗೆ ದರ್ಶನ ಕೊಟ್ಟಿದ್ದಾಳೆ. ಅದೇ ಸುಂದರ ಗಳಿಗೆಯಲ್ಲಿ ಮಹಾಪೂರ್ಣಾಹುತಿಯಾಗಿದೆ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಯಾವುದೇ ಪೂಜಾನುಷ್ಠಾನಗಳನ್ನು ಮಾಡಿದ್ರೂ ಅದು ಅರ್ಥಪೂರ್ಣವಾದಂಥ ರೀತಿ ಕಾಯಕ ನಡೆದರೆ ಮಾತ್ರ ಅದರ ಫಲ ಅಂತ ಹೇಳ್ತಾರೆ. ಅದರಲ್ಲೂ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ನಡೆದಂತಹ ಈ ಚಂಡಿಕಾ ಹವನ ಕಾರ್ತಿಕ ಮಾಸದ ಈ ಒಂದು ಶುಭ ಕಾಲ, ಕಾರ್ತಿಕ ಮಾಸದ ಹುಣ್ಣಿಮೆ ಮಂಗಳವಾರ, ಅದರಲ್ಲೂ ಚಂದ್ರಗ್ರಹಣ. ಚಂದ್ರ ಮನಸ್ಕಾರಕ, ಪ್ರತಿಯೊಬ್ಬರ ಮನಸ್ಸನ್ನು ಗೆದ್ದು ಮನಸ್ಸಲ್ಲಿ ಒಂದು ಸಂತೋಷ ಸಂಭ್ರಮವನ್ನು ಕೊಡ್ತಕ್ಕಂಥ, ಅದರಲ್ಲೂ ರಾಹುಗ್ರಸ್ತ ಚಂದ್ರಗ್ರಹಣ. ಕಯಾನಶ್ಚಿತ್ರ ಆಭೋ ಧೂತಿ ಸದಾವೃತ ಸಗಾ ಕಯಾಸದಿಷ್ಠಯಾವೃತ. ಓಂ ಗೌರೀರ್ಮಿಮಾಯ ಸಲಿಲಾ ನಿಕ್ಷತ್ತದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದಿ ಮಹೋಷೀಂ ಸಹಸ್ರಾಕ್ಷರಾಂ ಪರಮೇವ್ಯೋವನ್. ಈ ಸುಂದರವಾದಂಥ ಶುಭಗಳಿಗೆಯಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಮೂರು ಶಕ್ತಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಔಪಾಸನೆ ಇವತ್ತಿನ ಕೊಲ್ಲೂರಿನಲ್ಲಿ ನಡೆದಿರ್ತಕ್ಕಂಥ ಚಂಡಿಕಾ ಹವನ. ಈ ಜಗತ್ ಕಲ್ಯಾಣದ ಕಾಯಕವನ್ನು ಚಂಡಿಕಾ ಹವನ ನಡೆಯುವಂಥ ಶುಭಗಳಿಗೆಯಲ್ಲಿ ಮಕ್ಕಳಿಗಾಗಲಿ, ಸುಮಂಗಲೆಯರಿಗಾಗಲಿ, ಮುತ್ತೈದೆಯರಿಗಾಗಲಿ, ಹಿರಿಯ ಮುತ್ತೈದೆಯರು, ದಂಪತಿಗಳು ಇವರೆಲ್ಲರಿಗೂ ಸಹಿತ ಪೂಜಾನುಷ್ಠಾನ ಮಾಡ್ತಕ್ಕಂಥದ್ದು, ಅದರಲ್ಲೂ ಬ್ರಾಹ್ಮಣ ಸುವಾಸನೆಯರು ಅಂದರೆ ಅದು ಮತ್ತಷ್ಟು ವಿಶೇಷವೇ ಸರಿ. ಇಂತಹ ಶುಭಗಳಿಗೆಯಲ್ಲಿ ನಡೀತಿರ್ತಕ್ಕಂಥ ಅರ್ಥಪೂರ್ಣವಾದಂಥ ಅನುಷ್ಠಾನವನ್ನು ತಾವೆಲ್ಲರೂ ದರ್ಶನ ಮಾಡ್ತಿದ್ದೀರಿ. ಪ್ರತಿಯೊಬ್ಬ ಸ್ತ್ರೀಯು ಸಹಿತ ಅಪೇಕ್ಷೆ ಪಡ್ತಕ್ಕಂಥದ್ದು ಇಷ್ಟು ಮಂಗಳ ದ್ರವ್ಯಗಳಿಗೋಸ್ಕರ. ನಿಮ್ಮ ಜನ್ಮದಾತರು, ನಿಮ್ಮ ತಂದೆ ತಾಯಿ ನಿಮಗೆ ಮದುವೆ ಮಾಡಿ ಕಳಿಸ್ತಕ್ಕಂಥದ್ದು ಸಹಿತ ಇಷ್ಟು ಮಂಗಳ ದ್ರವ್ಯ ಹಣೆಯಲ್ಲಿ ಸಹಕಾಲ ನಿಮಗೆ ರಾರಾಜಿಸಬೇಕು ಅಂತ. ಹಣೆಯಲ್ಲಿ ಕುಂಕುಮ ಇರಬೇಕು, ಕಿವಿಯಲ್ಲಿ ಓಲೆ ಇರಬೇಕು, ಕುತ್ತಿಗೆಯಲ್ಲಿ ಮಾಂಗಲ್ಯ ಸರ ಇರಬೇಕು, ತಲೆಯಲ್ಲಿ ಹೂ ಮುಡಿಬೇಕು, ಲಕ್ಷಣವಾದಂಥ ಕೈಗೆ ಬಳೆಯನ್ನು ಧರಿಸಬೇಕು. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಈ ಸಂಸ್ಕೃತಿ ಸಂಪ್ರದಾಯ ಎಲ್ಲಿವರೆಗೂ ನಿರಂತರವಾಗಿರುತ್ತೋ, ವಿಶ್ವದಲ್ಲಿ ಎಲ್ಲಿವರೆಗೂ ಗೋ ಸಂರಕ್ಷಣೆ ಆಗ್ತಾ ಇರುತ್ತೋ, ಇದೆಲ್ಲವೂ ಸಹಿತ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮ ಪತಾಕೆಯನ್ನು ಹಾರಿಸುವಂಥ ರೀತಿ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸುಮಂಗಲೆಯರಿಗೆ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಕೊಟ್ಟು ಒಂದು ಸಂಕಲ್ಪವನ್ನು ಮಾಡೋಣ. ಆ ಸಂಕಲ್ಪವನ್ನು ಮಾಡುವಾಗ ಪ್ರತಿಯೊಬ್ಬರು ತಾವೇ ತಮ್ಮ ಸ್ವಹಸ್ತದಿಂದ ತಾವು ತಾಂಬೂಲವನ್ನು ಸಮರ್ಪಿಸ್ತಾ ಇದ್ದೀವಿ ಎಂಬಂಥ ರೀತಿ ನಿಮ್ಮ ಮನಸ್ಸಲ್ಲಿ ಒಂದು ಸಂಕಲ್ಪ ಇರಲಿ. ಒಳ್ಳೆಯದಾಗಲಿ. ಬ್ರಹ್ಮ ವಿಷ್ಣು ಶಿವನ ಸ್ವರೂಪ, ಶ್ರೀ ದುರ್ಗೆ ಲಕ್ಷ್ಮಿ ಶಾರದೆಯ ರೂಪ, ಒಂದಾದ ತಾಯ ರೂಪ ನಾ ಕಂಡೆ
ದಿವ್ಯ ರೂಪ ಕೊಡಚಾದ್ರಿ ಪುಣ್ಯಧರೆಯಲಿ ಕೊಡಚಾದ್ರಿ ಪುಣ್ಯಧರೆಯಲಿ ಸನ್ನಿಧಾನದಲ್ಲಿ ಆನಂದ್ ಗುರೂಜಿ ಮತ್ತು ಲಕ್ಷ್ಮೀಪ್ರಸಾದ್ ಅವರು ಮತ್ತು ಅವರ ಕುಟುಂಬ ತಾಯಿ ಸನ್ನಿಧಿಗೆ ಬಂದು ಚಂಡಿಕಾ ಹವನವನ್ನು ನೆರವೇರಿಸಿದ್ದಾರೆ. ಅದು ಅವರ ಸಂಕಲ್ಪ ಏನು ಅಂತ ಕೇಳಿದರೆ ಲೋಕ ಕಲ್ಯಾಣಾರ್ಥವಾಗಿ ಅಂತ. ಅಂದರೆ ಒಂದು ಮಾಸದಲ್ಲಿ ಒಂದು ಸೂರ್ಯಗ್ರಹಣ ಮತ್ತೊಂದು ಚಂದ್ರಗ್ರಹಣ, ಎರಡೆರಡು ಗ್ರಹಣಗಳು ಲೋಕವನ್ನೇ ಬಾಧಿಸಿದೆ ಅಂತ. ಲೋಕವನ್ನು ಕಾಯ್ತಕ್ಕಂಥ ಚಂದ್ರ ಮತ್ತು ಸೂರ್ಯನ ಬಾಧಿಸಿದೆ ಅಂತ. ಹಾಗಾಗಿ ಆ ಬಾಧೆ ಅವರಿಗೆ ಬಾಧೆ ಅಂದರೆ ಲೋಕಕ್ಕೂ ಬಾಧೆ ಅದು. ಹಾಗಾಗಿ ಆ ಬಾಧೆ ಲೋಕದಲ್ಲಿರ್ತಕ್ಕಂಥ ಸರ್ವಜನರಿಗೂ ತಟ್ಟಬಾರ್ದು. ಆ ಬಾಧೆ ಆ ತಾಯಿಯ ಅನುಗ್ರಹದಿಂದ ಶಮನವಾಗಬೇಕು ಅಂತ ಹೇಳುವಂಥ ಸಂಕಲ್ಪ ಅವರದ್ದು. ಹಾಗಾಗಿ ಇಡೀ ರಾಜ್ಯಕ್ಕೆ ಸುಭಿಕ್ಷವಾಗಬೇಕು, ದೇಶಕ್ಕೆ ಸುಭಿಕ್ಷವಾಗಬೇಕು, ಮತ್ತು ಅವರ ವಿಶೇಷವಾದಂತಹ ರೈತರಿಗೆ ಮತ್ತು ಸೈನಿಕರಿಗೆ ಒಳ್ಳೆಯದಾಗಬೇಕು, ಮತ್ತು ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳ್ತಕ್ಕಂಥ ಇಚ್ಛೆ ಇಟ್ಟುಕೊಂಡು, ಸಂಕಲ್ಪ ಇಟ್ಟುಕೊಂಡು ಈ ಚಂಡಿಕಾ ಹವನವನ್ನು ನೆರವೇರಿಸಿದ್ದಾರೆ. ಬಹಳ ಒಳ್ಳೆಯ ದಿವಸ, ಮಂಗಳವಾರ, ಕಾರ್ತೀಕ ಮಾಸ, ಪೂರ್ಣಿಮೆ, ಇಂತಹ ಒಳ್ಳೆಯ ದಿವಸ ತಾಯಿ ಸನ್ನಿಧಿಗೆ ಅವರು ಬಂದು ಮಾಡ್ತಾ ಇದ್ದಾರೆ ಹೇಳೋದಕ್ಕಿಂತ ಆ ತಾಯಿಯೇ ಕರ್ಸ್ಕೊಂಡು ಅವ್ರ ಹತ್ರ ಮಾಡಿಸ್ಕೊಂಡಿದ್ದಾರೆ ತಾಯಿ. ಹಾಗಾಗಿ ಈ ಕಾರ್ಯದಿಂದ ಆ ತಾಯಿ ಸಂತುಷ್ಟಿಗೊಂಡು ಎಲ್ಲ ವಿಧವಾದ ಬರ್ತಕ್ಕಂತಹ ದೋಷಗಳ ಪರಿಹಾರವಾಗಲಿ, ಮತ್ತು ವಿಶೇಷವಾಗಿ ನಾವು ಆ ಕರ್ಮ ಆರಂಭ ಮಾಡಿದವಾಗಲೂ ತಾಯಿ ಉತ್ಸವ ನಡೀತಾ ಇತ್ತು, ಅಂತ್ಯಕ್ಕೂ ಪೂರ್ಣಾಹುತಿಗೂ ತಾಯಿ ಉತ್ಸವ ನಡೀತಾ ಇತ್ತು. ಹಾಗಾಗಿ ಒಂದು ಒಳ್ಳೆಯ ವಿಶೇಷವಾದಂತಹ ಗಳಿಗೆಯಲ್ಲಿ ಈ ಕಾರ್ಯವನ್ನು ಆರಂಭ ಮಾಡಿ ಅಂತ್ಯವನ್ನು ಮಾಡಿದ್ದೇವೆ. ಹಾಗಾಗಿ ಇದು ಆ ತಾಯಿಯ ಪರಿಪೂರ್ಣವಾದಂಥ ಸಂಕಲ್ಪ. ಇದು ಮುನಿ ವೃಂದವು ತಪಗೈದ ತಾಣ, ಇದು ಭವತಾರಿಣಿ ನಿತ್ಯೋತ್ಸವ ತಾಣ. ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂತಹ ತಾಯಿ ಮೂಕಾಂಬಿಕಾಳ ವಿಶೇಷವಾದ ಸೇವೆ ಸಲ್ಲಿಸ್ತಿರ್ತಕ್ಕಂತಹ ನಮ್ಮ ಶ್ರೀನಾಥ್ ಅಡಿಗರ್ ಅವರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಯಾಕೆಂದರೆ ಈ ಜನ್ಮದಲ್ಲಿ ಎಷ್ಟೋ ದುರ್ಲಭ ಈ ಜನ್ಮ, ಮಾನವ ಜನ್ಮ. ಇಂತಹ ಮಾನವ ಜನ್ಮದಲ್ಲಿ ಇಂತಹದ್ದೊಂದು ಸೇವೆ ಸಿಕ್ಕಿದೆಯಲ್ಲ, ಸದಾಕಾಲ ಗರ್ಭಗುಡಿಯಲ್ಲಿ ತಾಯಿಯನ್ನು ಮುಟ್ಟಿ ಸೇವೆ ಮಾಡೋ ಭಾಗ್ಯ ಅದು ಸಾಮಾನ್ಯವಾದ್ದಲ್ಲ. ಜಗದ್ಗುರುಗಳಾದಂತಹ ಆದಿಶಂಕರರು ಪ್ರತಿಷ್ಠಾಪನೆ ಅಂದು ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ನಿರಂತರವಾದಂಥ ಸೇವೆ ಮಾಡೋ ಭಾಗ್ಯ ಭಗವತಿ ಅವರು ಕರುಣಿಸಿದ್ದಾಳೆ. ಅವರ ಮತ್ತು ಅವರ ಕುಟುಂಬ ಪರಿವಾರಕ್ಕೂ ಸದಾಕಾಲ ಸನ್ಮಂಗಳ ಉಂಟಾಗಲಿ. ಹಾಗೆ ಲೋಕ ಕಲ್ಯಾಣಾರ್ಥವಾಗಿ ನಡೆದಂಥ ಈ ಒಂದು ಸಂಕಲ್ಪಕ್ಕೆ ಅರ್ಥಪೂರ್ಣವಾದಂತಹ ಅನುಷ್ಠಾನ, ಆಶೀರ್ವಾದ ಎಲ್ಲವೂ ಸಿಕ್ಕಿದೆ. ಈ ಮಹಾಪ್ರಸಾದವನ್ನು ದರ್ಶನ ಮಾಡ್ತಿದ್ದೀರಿ. ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಮೂಕಾಂಬಿಕಾಳ ಅನುಗ್ರಹ ಎಲ್ಲರಿಗೂ ಇರಲಿ, ಸದಾಕಾಲ ಇರಲಿ. ಇದು ಹರನಿರುವ ಕೈಲಾಸ ನಿಲಯ, ಇದು ಹರಿರುವ ವೈಕುಂಠ ವಲಯ, ಇದು ಹರನಿರುವ ಕೈಲಾಸ ನಿಲಯ, ಇದು ಹರಿರುವ ವೈಕುಂಠ ವಲಯ, ಇದು ಕರುಣಾಲಯ ತಾಯ ಮಮತಾಲಯ, ಇದು ಕರುಣಾಲಯ ತಾಯ ಮಮತಾಲಯ, ಇದು ಕೊಡಚಾದ್ರಿ ಶ್ರೀರಾಮ ಇದರ ಒಡತಿ ಕಲ್ಪವಲ್ಲಿ ದೇವಿ ಮೂಕಾಂಬೆ. ಬ್ರಹ್ಮ ವಿಷ್ಣು ಶಿವನ ಸ್ವರೂಪ, ಶ್ರೀ ದುರ್ಗೆ ಲಕ್ಷ್ಮಿ ಶಾರದೆಯ ರೂಪ, ಒಂದಾದ ತಾಯ ರೂಪ ನಾ ಕಂಡೆ ದಿವ್ಯ ರೂಪ.
ತಾಣ. ಗ್ರಹಣದ ಸಮಯದಲ್ಲಿ ಚಂದ್ರಗ್ರಹಣದ ವಿಶೇಷ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು ಮತ್ತು ಚಂಡಿಕಾ ಹೋಮವನ್ನು ಹೇಗೆ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು ಅನ್ನೋದನ್ನು ಈಗಷ್ಟೇ ನಾವು ಕೊಲ್ಲೂರು ಶ್ರೀ ಮೂಕಾಂಬಿಕಾ ಕ್ಷೇತ್ರದ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿದಂತಹ ದೃಶ್ಯಗಳನ್ನು ನೋಡಿದಾಯಿತು. ಚಂಡಿಕಾ ಹೋಮದ ಪೂರ್ಣಾಹುತಿಯ ನಂತರ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಕ್ಷೇತ್ರದ ಬಳಿಯೇ ಇರುವಂತಹ ಸೌಪರ್ಣಿಕಾ ನದಿಗೆ ತೆರಳಿದ್ರು. ಅಲ್ಲಿ ಗ್ರಹಣದ ವಿಶೇಷ ಜಪಾನುಷ್ಠಾನವನ್ನು ಸಲ್ಲಿಸಿದ್ರು. ಜಪಾನುಷ್ಠಾನ ಹೇಗೆ ನಡೀತು ನೋಡೋಣ. ಸರ್ವೇ ಜನ ಸುಖಿನೋ ಭವಂತು ಅನ್ನುವ ದೃಷ್ಟಿಯಿಂದ ತಾಯಿಯ ಕ್ಷೇತ್ರದಲ್ಲಿ ಈ ಒಂದು ಶುಭ ಗಳಿಗೆಯಲ್ಲಿ ಹೋಮವನ್ನು ಆಚರಿಸಿ ಸಮಸ್ತ ನಮ್ಮ ನಾಡಿನ ಜನತೆಯ ಪರವಾಗಿ ತಾಯಿಯಲ್ಲಿ ಪ್ರಾರ್ಥನೆ ಇತ್ತಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಈ ಶುಭ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಈ ದಿನ ನಮ್ಮ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ಹಾಗೂ ಭಕ್ತಗಣದ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಶ್ರೀ ಆನಂದ್ ಗುರೂಜಿಯವರು ಈ ದಿನ ಲೋಕ ಕಲ್ಯಾಣಾರ್ಥವಾಗಿ ಮಹತ್ವವಾಗಿರ್ತಕ್ಕಂಥ ಚಂಡಿಕಾ ಹೋಮ ಕಾರ್ಯವನ್ನು ಈ ದಿನ ಬೆಳಗ್ಗಿನಿಂದಲೂ ಇಲ್ಲಿಯವರೆಗೂ ನೆರವೇರಿಸಿರುತ್ತಾರೆ. ಈ ಒಂದು ಕಾರ್ಯಗಳಲ್ಲಿ ಅವರು ಕಂಡಂತಹ ಒಂದು ಉತ್ತಮವಾದ ಕುರುಹುಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಒಂದು ಕುರುಹುಗಳಿಂದ ನಮಗೆ ತಿಳಿತಕ್ಕಂಥದ್ದು ಭಕ್ತರಿಗೆಲ್ಲರಿಗೂ ಒಂದು ಅವರ ಏನು ಪ್ರಾರ್ಥನೆಯನ್ನು ಮಾಡ್ತಾರೆ ಅದನ್ನು ಈಡೇರ್ತಕ್ಕಂಥ ಒಂದು ಸಂಕಲ್ಪಗಳನ್ನು ಈಡೇರ್ತದೆ ಅಂತ ಹೇಳ್ತಾ, ಅವರೇನು ಆನಂದ್ ಗುರೂಜಿಯವರೇನು ಸಂಕಲ್ಪಿಸಿದ್ದಾರೆ ಲೋಕ ಕಲ್ಯಾಣ ಆಗಲಿ, ಈ ಕ್ಷೇತ್ರದಲ್ಲಿ ಒಂದು ಅಷ್ಟಬಂಧ ಬ್ರಹ್ಮಕಲಶ ಸಂಪನ್ನ ಆಗಲಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಟುಕೊಂಡಿದ್ದಾರೆ. ರಾಜ್ಯ ಧಾರ್ಮಿಕ ಪರಿಷತ್ ವತಿಯಿಂದ ಆ ಸಂಕಲ್ಪ ಈಡೇರಿಸಿದ ತಾಯಿ ಅಂತ ಹೇಳ್ತಾ, ಈ ಒಂದು ಅಷ್ಟಬಂಧ ಬ್ರಹ್ಮಕಲಶ ಉತ್ಸವಕ್ಕೆ ಸರ್ಕಾರ, ವಿವಿಧ ಮಠಾಧೀಶರು, ವಿವಿಧ ಗಣ್ಯ ವ್ಯಕ್ತಿಗಳು, ಸಾರ್ವಜನಿಕರು, ಭಕ್ತಾದಿಗಳು ಎಲ್ಲರೂ ಸಹಕಾರದಿಂದ ಈ ಕಾರ್ಯ ಸಂಪನ್ನಗೊಳ್ಳಲಿ ಅಂತೇಳಿ ನಾನು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆನಂದ್ ಗುರೂಜಿಯವರು ನಮ್ಮ ರಾಜ್ಯದ ಧಾರ್ಮಿಕ ಪರಿಷತ್ ಸದಸ್ಯರು ಆದಂತಹ ಆನಂದ್ ಗುರೂಜಿಯವರು ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ಬಂದು ಚಂಡಿಕಾ ಹವನವನ್ನು ನೆರವೇರಿಸಿದ್ದಾರೆ. ಅವರ ಕುಟುಂಬಕ್ಕೂ ಅವರ ವಾಕ್ಯವೇ ಯಾವಾಗಲೂ ಹೇಳುವಂಥದ್ದು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷವಾಗಿ ಪೌರ್ಣಮಿ ಗ್ರಹಣ ದಿವಸ ಇವತ್ತನೇ ದಿವಸ ಬಂದು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಚಂಡಿಕಾ ಹವನವನ್ನು ನೆರವೇರಿಸಿದ್ದಾರೆ. ಅವರಿಗೆ ಆಯುರಾರೋಗ್ಯ ಎಲ್ಲ ಅವರ ಇಷ್ಟಾರ್ಥಗಳು, ಅವರ ಇಷ್ಟಾರ್ಥ ಅಂತ ಹೇಳಿದರೆ ಲೋಕದ ಇಷ್ಟಾರ್ಥವನ್ನೇ ಅವರು ತಮ್ಮ ಇಷ್ಟಾರ್ಥ ಅಂತ ಹೇಳ್ತಾರೆ. ಎಲ್ಲದೂ ಈಡೇರಿಸಲಿ ಆ ಮಹಾತಾಯಿ ಮೂಕಾಂಬಿಕೆ. ಇವತ್ತಿನ ದಿವಸ ಚಂಡಿಕಾ ಹವನ ಮಾಡಿದ್ದಾರೆ. ಮುಂದೆ ನವಚಂಡಿಕಾ ಹೋಮ, ಶತಚಂಡಿಕಾ ಹೋಮ, ಸಹಸ್ರ ಚಂಡಿಕಾ ಹವನವನ್ನು ಈ ಕ್ಷೇತ್ರದಲ್ಲಿ ಅವರ ಮೂಲಕ ತಾಯಿ ನೆರವೇರಿಸ್ಕೊಳ್ಳಿ ಅಂತ ಹೇಳಿ ನಾವು ಎಲ್ಲ ಇಲ್ಲಿ ಅರ್ಚಕ ಕುಟುಂಬದವರು, ನಾನು ಇಲ್ಲಿ ಅರ್ಚಕ ಕುಟುಂಬದ ಸದಸ್ಯನಾಗಿದ್ದೇನೆ. ಇಲ್ಲಿ ಅರ್ಚಕರು, ದೇವಸ್ಥಾನದ ಉಪಾಧಿವಂತರು ಹಾಗೂ ನಮ್ಮ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಕಚೇರಿ ವರ್ಗದವರು ಎಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಜಾತವೇದಸೇ ಸುನವಾಮ ಸೋಮರಾದೀತೋ ನಿದಹ ದಿವೇದಃ ಸನಪರ್ಷತತ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಚತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುದರಸುದರಸೇ ನಮಃ. ಗೌರೀರ್ಮಿಮಾಯ ಸಲಿಲಾ ನಿಕ್ಷತ್ವದ್ವಿಪದೇನ್ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೇ ನವಪದೇ ಬಹುಶೇ ಸಹಸ್ರಾಕ್ಷರ ಪರಮೇ ವ್ಯೋಮನ್. ಸುಂದರವಾದಂಥ ರಮಣೀಯವಾಗಿರ್ತಕ್ಕಂಥ ಸುಂದರವಾದ ಪ್ರಕೃತಿಯ ಮಧ್ಯದಲ್ಲಿ ನಾವಿದ್ದೇವೆ. ಗ್ರಹಣ ಕಾಲದ ಅನುಷ್ಠಾನ ಸಾಕಷ್ಟು ಅತ್ಯಮೂಲ್ಯವಾಗಿರ್ತಕ್ಕಂಥ ತೀರ್ಥದಲ್ಲಿ ನಾವಿದ್ದೇವೆ ಅಂದರೆ ಅದು ತಪ್ಪಲ್ಲ. ಇದೊಂದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರುವ ಕ್ಷೇತ್ರ. ಈ ಕ್ಷೇತ್ರ ತಪಸ್ಸಿನಿಂದ ಉದ್ಭವವಾಗಿದ್ದು ಅಂದರೆ ಅದು ತಪ್ಪಾಗಲಾರದು. ತಪಸ್ಸಿನಿಂದ ಉದ್ಭವ ಆಗಿರ್ತಕ್ಕಂಥ ತೀರ್ಥಕ್ಷೇತ್ರಗಳಲ್ಲಿ ಯಾವುದಾದ್ರು ಒಂದಿದ್ದರೆ ಅದು ಈ ಒಂದು ಮಹತ್ತರವಾಗಿರ್ತಕ್ಕಂಥ ಕ್ಷೇತ್ರವೇ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದ ನಾಮಕರಣ, ಈ ಕ್ಷೇತ್ರ ನಾವೆಲ್ಲಿದ್ದೇವೆ,
ಯಾವ ಸಾನ್ನಿಧ್ಯದಲ್ಲಿದ್ದೀವಿ, ಗ್ರಹಣ ಕಾಲದಲ್ಲಿ ಅನುಷ್ಠಾನಕ್ಕಾಗಿ ಯಾವ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ ಅಂದರೆ, ಸುಪರ್ಣ ಎಂಬತಕ್ಕಂಥ ಪಕ್ಷಿ ತಪಸ್ಸನ್ನು ಮಾಡಿದ್ರಿಂದ ಇದು ಸೌಪರ್ಣಿಕಾ ಎಂಬತಕ್ಕಂಥ ನದಿಯಾಗಿ ಉಗಮಗೊಂಡಿದೆ. ಅಂತಹ ಸೌಪರ್ಣಿಕಾ ನದಿ ಇರ್ತಕ್ಕಂಥದ್ದು ಎಲ್ಲಿ, ಈ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ ಯಾವುದು, ಇದೆಲ್ಲವೂ ಈಗಾಗಲೇ ನಿಮಗೆ ಗೊತ್ತಾಗಿದೆ. ಸೌಪರ್ಣಿಕಾ ನದಿ ಇರ್ತಕ್ಕಂಥದ್ದು ಕೊಲ್ಲೂರು ಶ್ರೀ ಮೂಕಾಂಬಿಕಾ ಸಾನ್ನಿಧ್ಯದಲ್ಲಿ. ಅತ್ತ ತಾಯಿಯ ಸಾನ್ನಿಧ್ಯ, ಇತ್ತ ಪರಮ ಪವಿತ್ರವಾಗಿರ್ತಕ್ಕಂಥ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ತೀರ್ಥ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಜಪಾನುಷ್ಠಾನಗಳನ್ನು, ವಿಶೇಷವಾಗಿ ಗ್ರಹಣ ಕಾಲದ ಅನುಷ್ಠಾನವನ್ನು ಮಾಡೋದ್ರಿಂದ ಜನ್ಮದಾರಭ್ಯ ಇರ್ತಕ್ಕಂತಹ ಕರ್ಮಫಲ ದೂರ. ಜೊತೆಗೆ ಯಾರ್ಯಾರು ಯಾವ್ಯಾವ ಸಮಸ್ಯೆಗಳಲ್ಲಿದ್ದರೂ ಸಮಸ್ಯೆಗೊಂದು ಪರಿಹಾರ ಅಂತೂ ಬೇಕಲ್ಲ, ಆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸೌಪರ್ಣಿಕಾ ನದಿಯಲ್ಲಿ ತಪಸ್ಸನ್ನು ಮಾಡಿ, ಜಪವನ್ನು ಮಾಡಿ, ವಿಶೇಷವಾಗಿರ್ತಕ್ಕಂಥ ಒಂದು ಆಯುರ್ವೇದಿಕ್ ಸಾಕಷ್ಟು ಗಿಡಮೂಲಿಕೆಗಳ ಅಮೃತೋಪಾದಿಯಲ್ಲಿರ್ತಕ್ಕಂತಹ ಈ ತೀರ್ಥದಲ್ಲಿ ಇವತ್ತಿನ ಅನುಷ್ಠಾನ. ಎಲ್ಲರೂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಗ್ರಹಣ ಕಾಲದಲ್ಲಿ ಚಿತ್ರೀಕರಿಸಿರ್ತಕ್ಕಂಥ ಈ ಒಂದು ದೃಶ್ಯಗಳನ್ನು ಗ್ರಹಣ ಆದ ನಂತರ ತಾವು ನೋಡ್ತಾ ಇದ್ದೀರಿ. ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಶುಭವಾಗಲಿ. ಯಾಕೆಂದರೆ ಗ್ರಹಣ ಕಾಲದ ಚಿತ್ರೀಕರಣವನ್ನು ಗ್ರಹಣ ಆದ ನಂತರ ನೋಡೋದಿದೆಯಲ್ಲ, ಅದು ಇನ್ನಷ್ಟು ಸೌಭಾಗ್ಯವೇ ಸರಿ. ಯಾಕೆಂದರೆ ಈ ಸನ್ನಿವೇಶದಲ್ಲಿ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರಗಳನ್ನು ಇಲ್ಲಿ ನಾವು ಮಾಡೋರಿದ್ದೇವೆ. ತಂತ್ರಸಾರದ ಜೊತೆಗೆ ಅನುಷ್ಠಾನಗಳನ್ನು, ಬೀಜಾಕ್ಷರಿ ಮಂತ್ರಗಳನ್ನು, ಜಪಸಿದ್ಧಿಯನ್ನು, ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ನಾನು ಮತ್ತು ನನ್ನ ಹಿಂದೆ ಬಂದಿರತಕ್ಕಂಥ ಎಲ್ಲ ಪರಿವಾರ ಅಂದರೆ ನನ್ನ ಶಿಷ್ಯವರ್ಗ, ನನ್ನ ಅಣ್ಣ ತಮ್ಮಂದರು ಎಲ್ಲರೂ ಸಹಿತ ಬಂದಿದ್ದೀವಿ. ಉದ್ದೇಶ ಈ ತಾಯಿಯ ನದಿಯ ಬಳಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಗ್ರಹಣದ ವಿಶೇಷ ಜಪಾನುಷ್ಠಾನವನ್ನು ಹೇಗೆ ಕೈಗೊಂಡ್ರು ಅನ್ನೋದನ್ನ ನೋಡ್ತಾ ಇದ್ವಿ. ಜಪಾನುಷ್ಠಾನ ಆದ ನಂತರ ಮತ್ತೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದಿವ್ಯ ಕ್ಷೇತ್ರಕ್ಕೆ ಆಗಮಿಸಿದ್ರು. ಅಲ್ಲಿ ವಿಶೇಷವಾದಂತಹ ದೀಪಾರಾಧನೆಯನ್ನು ಸಲ್ಲಿಸಿದ್ರು. ದೀಪಾರಾಧನೆ ಹೇಗೆ ನೆರವೇರಿಸಲಾಯಿತು ನೋಡೋಣ. ಸೌಪರ್ಣಿಕಾ ನದಿಯಲ್ಲಿ ಇವತ್ತಿನ ಗ್ರಹಣ ಕಾಲದ ಅನುಷ್ಠಾನ, ಜಪ ತಪ ಅನುಷ್ಠಾನ, ಬಹುಶಃ ಇಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಪುಣ್ಯ ತೀರ್ಥ ಸ್ನಾನ ಇದು ಎಷ್ಟೋ ಜನ್ಮಗಳ ಪುಣ್ಯ ಅಂತ ಹೇಳ್ತಾರೆ. ಹಾಗಾಗಿ ಸಾಕಷ್ಟು ಜನ ಭಕ್ತರು ಕೊಲ್ಲೂರಿಗೆ ಬರ್ತಕ್ಕಂಥದ್ದು. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಭಕ್ತರು ಬರೀ ರಾಜ್ಯದ ಜನತೆ ಮಾತ್ರ ಅಲ್ಲ, ರಾಜ್ಯದ ಪಕ್ಕದ ರಾಜ್ಯದ ಕೇರಳ ರಾಜ್ಯದ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಬಂದಂತಹ ಪ್ರತಿಯೊಬ್ಬ ಭಕ್ತರು ಸಹಿತ ಸೌಪರ್ಣಿಕಾ ನದಿಯಲ್ಲಿ ಸ್ನಾನ ಮಾಡಿ ದೇವಿಯ ದರ್ಶನಕ್ಕೆ ಬರ್ತಕ್ಕಂಥದ್ದು ಪದ್ಧತಿ. ಗ್ರಹಣ ಕಾಲ ಈ ಶುಭ ದಿನಾನೂ ಸಹಿತ ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಬಂದಿದ್ದಾರೆ. ಎಲ್ಲ ಭಕ್ತರನ್ನ ಒಳಗೊಂಡಿರ್ತಕ್ಕಂಥ ಇವತ್ತಿನ ಈ ಪುಣ್ಯಕ್ಷೇತ್ರದ ವಿಶೇಷತೆ ತಾವೆಲ್ಲರೂ ಸಹಿತ ದರ್ಶನ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಪೂರ್ವಾರ್ಜಿತ ಪುಣ್ಯವೇ ಸರಿ. ಜೊತೆಗೆ ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸೌಪರ್ಣಿಕಾ ನದಿ, ತಾವೆಲ್ಲರೂ ಒಮ್ಮೆ ಬಂದು ಈ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿ ತಾಯಿಯ ದರ್ಶನ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಮಗಿರಿ ಒಡೆಯ ಶಶಿಧರ ನೊಡತಿ ಶಂಕರಿ ಗೌರಿ ಇವಳೆ, ರಮೆ ಇವಳೆ, ತುರುಳರ ತರಿದ ಅಮರರ ಪೊರೆದ ಅಗಣಿತ ರೂಪಳು ಇವಳೆ, ಸುರಳಿವಳೆ. ಹಿಮಗಿರಿ ಒಡೆಯ ಶಶಿಧರ ನೊಡತಿ ಶಂಕರಿ ಗೌರಿ ಇವಳೆ, ರಮೆ ಇವಳೆ, ತುರುಳರ ತರಿದ ಅಮರರ ಪೊರೆದ ಅಗಣಿತ ರೂಪಳು ಇವಳೆ, ಸುರಳಿವಳೆ. ಕೊಂಡಾಡಿ ಪದವ ಹಾಡಿ
ಪೂಜೆ ಮಾಡಿ ಮೂಕಾಂಬೆ ಒಲವ ಪಡೆದು ಬಾಳೋಣೆಲ್ಲ. ಕೊಡಚಾದ್ರಿ ಧಾರೆಯ ಗುಡಿಯನ್ನ ಸೇರಿ ಮೂಕಾಂಬೆ ತಾಯ ಪೂಜೆ ಮಾಡೋಣ. ನದಿಯಲ್ಲಿ ಮಡಿಯ ಉಟ್ಟು ಭಕ್ತಿಯ ಭಾವದಿಂದ ಶಿರವನ್ನ ಬಾಗಿ ತಾಯ ಬೀಳೋಣ. ಸರಸಿ ಜನಾಭನ ಲಕ್ಷ್ಮಿಯ ಒಡೆಯನ ಪ್ರೀತಿಯ ಸೋದರಿ ಇವಳೆ, ಶುಭ ಇವಳೆ, ಗುಣಗಣ ಶ್ರೇಣಿ ಕೋಕಿಲವಾಣಿ ಪನ್ನಗವೇಣಿಯು ಇವಳೆ, ನಭ ಇವಳೆ. ಸರಸಿ ಜನಾಭನ ಲಕ್ಷ್ಮಿಯ ಒಡೆಯನ ಪ್ರೀತಿಯ ಸೋದರಿ ಇವಳೆ, ಶುಭ ಇವಳೆ, ಗುಣಗಣ ಶ್ರೇಣಿ ಕೋಕಿಲವಾಣಿ ಪನ್ನಗವೇಣಿಯು ಇವಳೆ, ನಭ ಇವಳೆ. ಕಾಮದ ಕಂಗಳ ಕಳಚಿ ಮೋಹದ ಪಾಶವ ಕಳಚಿ ಮೂಕಾಂಬೆ ತಾಯಿಗೆ ಹರಕೆ ಸಲ್ಲಿಸೋಣೆಲ್ಲ. ಕೊಡಚಾದ್ರಿ ಧಾರೆಯ ಗುಡಿಯನ್ನ ಸೇರಿ ಮೂಕಾಂಬೆ ತಾಯ ಪೂಜೆ ಮಾಡೋಣ. ನದಿಯಲ್ಲಿ ಮಡಿಯ ಉಟ್ಟು ಭಕ್ತಿಯ ಭಾವದಿಂದ ಶಿರವನ್ನ ಬಾಗಿ ತಾಯ ಬೀಡೋಣ. ಪದುಕದ ಹಾರವ ಧರಿಸಿದ ಮೋಹಕ ರೂಪಳು ಇವಳೆ, ನದಿ ಇವಳೆ, ಮಹಿಮೆಯ ಮೆರೆದ ಕಾಮಿತ ಕರುಣಿ ಆದಿಶಕ್ತಿಯು ಇವಳೆ, ಅಘಾರಳೆ. ಮುತ್ತಿನ ಪದುಕದ ಹಾರವ ಧರಿಸಿದ ಮೋಹಕ ರೂಪಳು ಇವಳೆ, ನದಿ ಇವಳೆ, ಮಹಿಮೆಯ ಮೆರೆದ ಕಾಮಿತ ಕರುಣಿ ಆದಿಶಕ್ತಿಯು ಇವಳೆ, ಅಘಹರಳೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪದ್ಮಾನನೆ ಪದ್ಮೈ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತುತ್ಪಾದ ಪದ್ಮೈ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪಲಗೊಡಿತಡಿ ಪದ್ಮಪತ್ರಾಯತಾಕ್ಷಿ ಗೌರೀರ್ಮಿಮಾಯ ಸಲಿಲಾ ನಿಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಕಾರ್ತಿಕ ಮಾಸದ ಕಾರ್ತಿಕ ಹುಣ್ಣಿಮೆ ಶುಭ ಮಂಗಳವಾರ. ಗ್ರಹಣ ಸಂಭವಿಸಿದ್ದಾಯಿತು, ಗ್ರಹಣ ಮೋಕ್ಷ ಕಾಲ ಆಯಿತು. ದೇವಿಯ ಉತ್ಸವ ದೀಪೋತ್ಸವ ಎಲ್ಲವೂ ಸಿದ್ಧ ಬಹಳ ವಿಶೇಷ. ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪೋತ್ಸವ ಅಂದರೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂತಹದ್ದು. ಪ್ರತಿಯೊಬ್ಬ ಭಕ್ತರು ತಮ್ಮ ತಮ್ಮ ಮನೋಕಾಮನೆಗಳಿಗಾಗಿ ತಾವು ಮಾಡಿರ್ತಕ್ಕಂತಹ ಒಂದಷ್ಟು ಪ್ರಾರಬ್ಧ ಕರ್ಮ ದೂರ ಆಗಬೇಕಾದ್ರೆ ದೀಪವನ್ನು ಹಚ್ಚಬೇಕು. ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯವೂ ಸಿದ್ಧ ದೀಪ, ವರ್ಷದ 365 ದಿವಸ ದೀಪವನ್ನು ಹಚ್ಚಬೇಕು. ಆದರೆ ಕಾರ್ತಿಕ ಮಾಸದಲ್ಲಿ ಇರ್ತಕ್ಕಂಥ ಕರ್ಮಫಲ ದೂರ ಮಾಡಿಕೊಳ್ಳಿಕ್ಕೋಸ್ಕರ 365 ಬತ್ತಿಗಳನ್ನು ಏಕಕಾಲದಲ್ಲಿ ದೀಪವನ್ನು ಹಚ್ಚುವಂಥ ಪದ್ಧತಿ ಒಂದಷ್ಟು ಜನಕ್ಕಿದೆ. ಆದರೆ ಏನೇ ಆದರೂ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ದೀಪವನ್ನು ಹಚ್ಚಿ ಆರಾಧನೆ ಮಾಡಿದ್ರೆ ತಮ್ಮ ತಮ್ಮ ವಾಸ್ತುಗಳಲ್ಲಿರ್ತಕ್ಕಂಥ ಕಷ್ಟಗಳು, ತಮ್ಮ ಜೀವನದಲ್ಲಿರ್ತಕ್ಕಂಥ ಕತ್ತಲಿನ ಕ್ಷಣ ಎಲ್ಲವೂ ದೂರ ಆಗುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಸಾನ್ನಿಧ್ಯದಲ್ಲಿ ಇವತ್ತು ದೀಪಾರಾಧನೆ ನಡೀತಾ ಇದೆ. ದೀಪವನ್ನು ತಾವೆಲ್ಲರೂ ಸಹಿತ ದರ್ಶನ ಮಾಡ್ತಿದ್ದೀರಿ. ಬಹಳ ವಿಶೇಷವಾಗಿ ಚಂದ್ರಗ್ರಹಣದಂದು ಲೋಕ ಕಲ್ಯಾಣಾರ್ಥವಾಗಿ ಇವತ್ತಿನ ದಿವಸ
ಈ ಒಂದು ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ನಡೆಸಿರತಕ್ಕಂಥ ಚಂಡಿ ಹವನ ಬಹಳ ಅರ್ಥಗರ್ಭಿತವಾಗಿ ನಡೆದಿತ್ತು. ತಾಯಿಯು ಕೂಡ ಪ್ರಸನ್ನಳಾಗಿ ಒಂದಲ್ಲ ಎರಡಲ್ಲ 3 ಬಾರಿ ಪ್ರಸಾದವನ್ನು ದಯಪಾಲಿಸಿರತಕ್ಕಂಥದ್ದಾಗಲಿ, ಹೋಮದ ಪೂರ್ಣಾವತಿ ಸಮಯದಲ್ಲಿ ತಾಯಿಯೇ ಸ್ವತಃ ಆಚೆ ಬಂದು ಆ ಒಂದು ಪೂರ್ಣಾವತಿ ದ್ರವ್ಯವನ್ನು ಸ್ವೀಕರಿಸಿರ್ತಕ್ಕಂಥದ್ದಾಗಲಿ ನೋಡಲಿಕ್ಕೆ 2 ಕಣ್ಣುಗಳೇ ಸಾಲದು. ನಿಜಕ್ಕೂ ಹೇಳ್ತಕ್ಕಂಥದ್ದಾದರೆ ಇಷ್ಟು ದಿವಸ ನಾವು ನಡೆಸಿರ್ತಕ್ಕಂಥ ಹವನಗಳಲ್ಲಿ ಅಚ್ಚರಿಯ ಸೃಷ್ಟಿ ಆಯ್ತೋ ಇಲ್ವೋ, ಇವತ್ತು ಮಾತ್ರ ಈ ಒಂದು ಮೂಕಾಂಬಿಕಾ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಅಚ್ಚರಿಗಳು ಸಾಕಷ್ಟು. ಪ್ರತಿಯೊಂದನ್ನು ಕೂಡ ನಾವು ಈ ಒಂದು ಕ್ಯಾಮೆರಾದಲ್ಲಿ ಚಿತ್ರೀಕರಿಸಿರ್ತಕ್ಕಂಥದ್ದಿದೆ. ನೀವೆಲ್ಲರೂ ಕೂಡ ಅದನ್ನು ವೀಕ್ಷಿಸ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದಿದೆ. ಮತ್ತು ಕಾರ್ತಿಕ ಮಾಸದಲ್ಲಿ ಹಚ್ಚತಕ್ಕಂಥ ಪ್ರತಿಯೊಂದು ದೀಪವೂ ಕೂಡ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ಮನೆಯೂ ಕೂಡ ಬೆಳಕಾಗ್ತಕ್ಕಂಥದ್ದಿದೆ. ಅದರ ವಿಶೇಷತೆಯಿಂದ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ಮುಂಜಾನೆ ಇವತ್ತಿನ ದಿವಸ ಚಂದ್ರಗ್ರಹಣ, ಚಂದ್ರನನ್ನ ಪ್ರಾರ್ಥನೆಯನ್ನು ಮಾಡ್ತಾ ನಾವೆಲ್ಲರೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ಮಹರ್ಷಿವಾಣಿ ವೀಕ್ಷಕ ಪ್ರಭುಗಳು ನೀವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ಈ ಒಂದು ದೀಪವನ್ನು ಹಚ್ತಾ ಇರತಕ್ಕಂಥದ್ದಿದೆ. ಈ ಒಂದು ಕಾರ್ತಿಕ ಮಾಸದಲ್ಲಿ ಶುಭ ಸಂಧ್ಯಾ ಕಾಲದಲ್ಲಿ ದೇವಿಗೆ ದೀಪದಿಂದ ಆರತಿಯನ್ನು ಮಾಡುವ ಮುಖಾಂತರ ಕಾರ್ತಿಕ ದೀಪೋತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕೊಡಚಾದ್ರಿಧರೆ ಮಾತೆ ಬಾ ಶುಭ ಕರುಣೆ, ಅಂಬೆ ಮೂಕಾಂಬೆ ಮಂತ್ರರೂಪಿಣಿ ದೇವಿ. ಕೊಡಚಾದ್ರಿಧರೆ ಮಾತೆ ಬಾ ಶುಭ ಕರುಣೆ, ಕನಿಕರಿಸಿ ಬಾರಮ್ಮ ಕರುಣೆಯನು ತೋರಮ್ಮ. ಕನಿಕರಿಸಿ ಬಾರಮ್ಮ ಕರುಣೆಯನು ತೋರಮ್ಮ. ಕಾರಿರುಳ ನೀಗಿನಮ್ಮ ಬದುಕಿನ ಮನೆಯಲ್ಲಿ ಬೆಳಗಿನ ಕಿರಣದ ಹೊನಲನ್ನು ಹರಿಸಮ್ಮ. ಅಂಬೆ ಮೂಕಾಂಬೆ ಮಂತ್ರರೂಪಿಣಿ ದೇವಿ. ಕೊಡಚಾದ್ರಿಧರೆ ಮಾತೆ ಬಾ ಶುಭ ಕರುಣೆ, ಅಂಬೆ ದೇವಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಚಂಡಿಕಾ ಹೋಮವನ್ನ ಮತ್ತು ಗ್ರಹಣದ ಶಾಂತಿ ಅನುಷ್ಠಾನವನ್ನ ಹೇಗೆ ನೆರವೇರಿಸಲಾಯಿತು ಅನ್ನೋದನ್ನು ನೋಡಿದ್ದಾಯಿತು. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ಅಮ್ಮನವರ ಕೃಪೆ ತಮ್ಮೆಲ್ಲರಿಗೂ ಲಭಿಸಲಿ, ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ ಅಂತ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.